IDP ಕೋಚಿಂಗ್ ಕ್ಲಾಸ್ ಬೆಳಗಲಿ. ಎಲ್ಲರಿಗೂ 79ನೆಯ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. SSC GD ಹಿಂದಿನ ಕ್ವಶನ್ ಪೇಪರ್ ಮ್ಯಾಥ್ಸ್ ಕ್ವಶನ್ ಹೆಂಗ್ ಬಿಡಿಸೋದಂತ ನೋಡೋಣ. ನಿಮಗೆ ಏನಾರ ನಮ್ಮ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಒಂದೇ ಕ್ವಶನ್ ಏನೈತಿ ನೋಡ್ರಿ. ಒಂದೇ ಕ್ವಶನ್, 4 ಕ್ರಮಾಗತ ಸಮಸಂಖ್ಯೆಗಳಾದ A, B, C ಮತ್ತು D ಗಳ ಮೊತ್ತ 180. ಹಾಗಾದರೆ ಮುಂದಿನ 4 ಅನುಕ್ರಮ ಸಮಸಂಖ್ಯೆಗಳ ಮೊತ್ತವೆಷ್ಟು? ಕ್ವಶನ್ ಏನೈತ್ರಿ? ಕ್ವಶನ್ 4 ಕ್ರಮಾಗತ ಸಮಸಂಖ್ಯೆಗಳಾದ A, B, C ಮತ್ತು D ಗಳ ಮೊತ್ತ 180. ಹಾಗಾದರೆ ಮುಂದಿನ 4 ಅನುಕ್ರಮ ಸಮಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಕ್ರಮಾಗತ ಅಂದ್ರ ಫಸ್ಟ್ ಕ್ರಮಾಗತ ಅಂದ್ರೆ ಏನ? ಸೀರಿಯಲ್ ವೈಸ್, ಒಂದಾದ ನಂತರ ಇನ್ನೊಂದ ಸೀರೀಸ್ ವೈಸ್ ಏನಿರ್ತೈತಿ ಅದಕ್ಕೆ ಏನಂತಾರಂದ್ರ ಕ್ರಮಾಗತ. ಯಾವ ಸಂಖ್ಯೆ? ಸಮಸಂಖ್ಯೆ ಅಂದ್ರೆ ಏನ? ಎಲ್ಲರಿಗೂ ಫಸ್ಟ್ ಸಮಸಂಖ್ಯೆ ಅಂದ್ರೆ ಏನ ಯಾರಿಗ ಗೊತ್ತೈತಿ? ಕಮೆಂಟ್ ಮಾಡ್ರಿ. ಸಮಸಂಖ್ಯೆ ಅಂದ್ರೆ ಯಾವ ಸಂಖ್ಯೆಗಳು 2ರಿಂದ ಭಾಗವಾಗಿ ಹೋಗಲ್ಲ ಅವಕ್ಕೆ ಏನಂತಾರಂದ್ರ ಸಮಸಂಖ್ಯೆ ಅಂತಾರು. ಸಮಸಂಖ್ಯೆ ಅಂದ್ರೆ ಏನ? 2ರಿಂದ ಭಾಗ ಹೋಗುದಕ್ಕೆ. ಹಂಗಾರ ಅಂತಾವ್ ಯಾವ್ಯಾವ? A, B, C ಮತ್ತು D ಗಳ ಮೊತ್ತ ಕೇಳ್ಯಾನ. ಕ್ರಮಾಗತ ಅಂದ್ರೆ ಯಾವ 4 ಸಮಸಂಖ್ಯೆ ಅದಾವು ಅವುಗಳ ಮೊತ್ತ ಎಷ್ಟೈತಂದ್ರ 180 ಐತಿ. ಅವುಗಳ ಮೊತ್ತ ಎಷ್ಟೈತಿ? 180 ಐತಿ. ಹಾಗಾದರೆ ಮುಂದಿನ 4 ಅನುಕ್ರಮ ಅಂದ್ರೆ ಏನ್? ಮತ್ತ ಒಂದಾದ ನಂತರ ಇನ್ನೊಂದು ಬರೋದಕ್ಕ ಅನುಕ್ರಮ ಅಂತಾರು. ಅನುಕ್ರಮ ಸಮಸಂಖ್ಯೆಗಳ ಮೊತ್ತವೆಷ್ಟು ಕೇಳ್ಯಾರ. ಫಸ್ಟ್ ನಾವ್ ಏನ್ ಮಾಡ್ಬೇಕು? ಇಲ್ಲಿ A, B, C ಮತ್ತೆ D ದಲ್ಲ 4 ಕ್ರಮಾಗತ ಸಮಸಂಖ್ಯೆಗಳದಲ್ಲ. ಫಸ್ಟ್ ನಾವ ಅವನ್ ಕಂಡಿಡ್ಬೇಕು. ಆಮೇಲೆ ಏನೈತಿ? ಮುಂದಿನ 4 ಅನುಕ್ರಮ ಸಂಖ್ಯೆಗಳ ಮೊತ್ತ ಕಂಡಿಡ್ಬೇಕು. ಫಸ್ಟ್ ನಮಗ ಸೀರಿಯಲ್ ಪ್ರಕಾರ ಗೊತ್ತಿರ್ಲಾರ್ದ ಇವು ಮುಂದಿನ ಕಂಡಿಡಿಯಕ್ ಬರಲ್ಲ. ಅದ್ರ ಸಲುವಾಗಿ ಏನೈತಿ? A, B, C ಮತ್ತೆ D ಐತಿ. ಫಸ್ಟ್ ಏನೈತಿ? A ಐತಿ. ಪ್ಲಸ್ ಮಾಡ್ಬೇಕು. ಅಂದ್ರೆ ಮೊತ್ತ ಅಂತ ಹೇಳ್ಯಾನಂದ್ರ ಪ್ಲಸ್ ಮಾಡ್ಬೇಕು. ವ್ಯತ್ಯಾಸ ಆಗ್ತೈತಿ ಅಂದ್ರ ಮೈನಸ್ ಮಾಡ್ಬೇಕು. ಇಲ್ಲಿ ಮೊತ್ತ ಐತಿ ಅದಕ್ಕ ಪ್ಲಸ್ ಮಾಡ್ಬೇಕು. ಅದ್ರ ಸಲುವಾಗಿ ಈಗ ನೀವ ಫಾರ್ ಎಕ್ಸಾಂಪಲ್ 2 ಐತಿ. 2ಕ್ಕ 1 ಕುಡ್ಸಿರ ಸಮಸಂಖ್ಯೆ ಬರ್ತೈತೆ ಏನು ಬೆಸ ಸಂಖ್ಯೆ ಬರ್ತೈತೆ? 2ಕ್ಕ ಇನ್ನೊಂದು 2 ಕುಡ್ಸಿದ್ವಿ ಅಂದ್ರ ಸಮಸಂಖ್ಯೆ ಬರ್ತೈತಿ. 1 ಕುಡ್ಸಿದ್ವಿ ಅಂದ್ರ 3 ಆಕತಿ. 3 ಆದ್ರ ಸಮಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ. 2ರಿಂದ ಯಾವ್ಯಾವ ಭಾಗ ಹೋಗಲ್ಲ ಅವಕ್ಕೆ ಏನಂತಾರು? ಸಮಸಂಖ್ಯೆ ಅಂತಾರ. ಹಂಗಾರ ಇಲ್ಲಿ A ಅನ್ನೋದ 1ನೇ ಸಂಖ್ಯೆ ಆದ್ರ ಅದ್ರ ಮುಂದಿನ ಸಮಸಂಖ್ಯೆ ಯಾವ್ದು ಬರ್ತೈತಪ್ಪ ಅಂತಂದ್ರ A+2 ದಾಗ ಈ ಫಸ್ಟ್ನೇ ಸಂಖ್ಯೆದಾಗ ಏನ್ ಕುಡಿಸ್ತಿಲ್ಲ ನಾವ? ಏನ್ ಕುಡಿಸ್ಬೇಕು? +2 ಕುಡಿಸ್ಬೇಕು. ಅದಕ್ಕೇನ ಮುಂದಿಂದ ಕ್ರಮಾಗತ ಸಮಸಂಖ್ಯೆ ಬರ್ತೈತಿ. ಇನ್ನು ಮುಂದಿನಕ್ಕ ಫಸ್ಟ್ನೇದ A ಐತಿ, ಎರಡನೇದ A+2 ಐತಿ. ಇನ್ನ ಮತ್ತು ಏದಾಗ ನಾವು ಎಷ್ಟು ಕೂಡ್ಸಿರ ಮುಂದಿನ ಕ್ರಮಾಗತ ಸಂಖ್ಯೆ ಬರ್ತೈತಿ ಅಂದ್ರ A+3 ಕೂಡ್ಸಿದ್ವಿ ಅಂದ್ರ ಮುಂದಿನ ಕ್ರಮಾಗತ ಸಂಖ್ಯೆ ಬರ್ತೈತಿ. ಇದಾದ ನಂತರ A+3 ಅಲ್ಲ A+4 ಎಷ್ಟ? A+4 ನಾ A+3 ಕುಡ್ಸಿನಿ. A+3 ಕುಡ್ಸಿದ್ವಿ ಅಂದ್ರ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಬತ್ತಂದ್ರ 3 ಕುಡ್ಸಿದ್ವಿ ಅಂದ್ರೆ ಏನಕತಿ? ಪಾಯ್ ಆಕೈತಿ. ಪಾಯ್ ಅನ್ನೋದೊಂದ ಸಮಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ. ಆದ್ರೆ A+4 ಆಕತಿ. ಪ್ಲಸ್ ಇನ್ನ ಮತ್ ಏನೈತಿ? ಏದಾಗ ನಾವ್ ಏನ್ ಕುಡ್ಸಿರ ಅಂದ್ರೆ ಸಮಸಂಖ್ಯೆ 2 4 ಗಂಟ್ಲೆ ಏನ್ ಬರ್ತೈತಿ? 6 ಬರ್ತೈತಿ. A+6 ಇವುಗಳ ಮೊತ್ತ ಅಂತ ಹೇಳ್ಯಾರು. ಏನಂತ ಹೇಳ್ಯಾರ ಇಲ್ಲಿ? ಇವುಗಳ ಮೊತ್ತ ಎಷ್ಟೈತಿ? 180 ಐತಿ. ಇವುಗಳ ಮೊತ್ತ 180. ಈಗ ಏನ್ ಮಾಡ್ಬೇಕಂದ್ರ ಯಾವ್ಯಾವ ನಿಮಗ ಸೇಮ್ ಅನ್ಸತ್ತವಲ್ಲ ಅವನ್ ಕೂಡಿಸ್ಬೇಕು. ಮತ್ತ ಸಂಖ್ಯೆ ಏನೇನ್ ಕಾಣತ್ತಲ್ಲ ಅವನ್ ಕೂಡಿಸ್ಬೇಕು. ಇಲ್ಲಿ ನಿಮಗ ಅಂದ್ರ ಇಲ್ಲಿ ಸಜಾತಿಯ ಒಂದ್ ಕಡೆ ಮಾಡ್ಬೇಕು. ಸಜಾತಿಯ ಆತು. ಇವ ಬೀಜಾಕ್ಷರ ಅಂದ್ರ ಏನ್ A to Z ಬರ್ತಾವಲ್ಲ ಇವಕ್ಕೆಲ್ಲಕ್ಕೂ ಏನಂತಾರಂದ್ರ ಬೀಜಾಕ್ಷರ, ಬೀಜೋಕ್ತಿ ಅದು ಅಂತಾರ. ಅದಕ್ಕ A ಐತಿ. A ಎಷ್ಟದಾವಿಲ್ಲಿ ನೋಡ್ರಿ. ಇಲ್ಲೊಂದ್ A ಐತಿ, ಇಲ್ಲೊಂದ್ A, ಇದೊಂದ ಎಷ್ಟಾಯ್ತು? 4A. ಎಷ್ಟ? 4A ಪ್ಲಸ್ ಇನ್ನು ಸಂಖ್ಯೆಗಳು ಕಾಣತಾವ ನಿಮ್ಗ 2 4
12 ಆತು ಈಜ್ಕೊಲ್ ಟು 185. ಈಗ ನಮಗೆ ಏನ್ ಬೇಕಂದ್ರೆ ಎ ವ್ಯಾಲ್ಯೂ ಬೇಕು. ಫಸ್ಟ್ನೇದು ಏನ್ ಬೇಕು, ಒಂದೇ ಸಂಖ್ಯೆ ನಮಗ ಸಮಸಂಖ್ಯೆ ಯಾವ್ದು ಅನ್ನೋದು ಬೇಕು. ಆಮೇಲೆ ಏನೈತ್ಲಿ ಅದರ ಮುಂದಿನ ನಾವು ಕಂಡು ಹಿಡಿಬೇಕು. ಅದ್ರ ಸಲುವಾಗಿ ಎ ಬೇಕು. ನಮಗ್ ಬೇಕಾಗಿದ್ದ ಇಲ್ಲೇ ಇಟ್ಕೋದು, ಬ್ಯಾಡಾಗಿರ್ತೈತ್ಲಿ ಅದನ್ನೆಲ್ಲ ಕಳಿಸ್ಬಿಡೋದು ಆ ಕಡೆ ಅಂದ್ರೆ ಏನ, ಇದ ಈಜ್ಕೊಲ್ ಟು ಐತಿ, ಈಜ್ಕೊಲ್ ಟು ಇದು ಬಲ ಬದಿ, ಇದ ಎಡಬದಿ ಐತಿ. ಈಗ ನಮಗ್ ಏನ್ ಬೇಕು, ಎ ಒಂದ ಬೇಕು. ಏನ್ ಬೇಕು, ಎ ಒಂದ ಬೇಕಿಲ್ಲ. ಅದ್ರ ಸಲುವಾಗಿ ಏನ್ ಬೇಡಾಗೈತಿ ನಮಗ, 12 ಬೇಡಾಗೈತಿ. ಅದನ್ನೇನ್ ಮಾಡುದು, ಈಚ್ ಕಡೆ ಕಳ್ಸುದು. ಈಚ್ ಕಡೆ ಅಂದ್ರ ಸಮಚಿಹ್ನೆಯ ಬಲಬದಿ ಆತು. ಸಮಚಿಹ್ನೆಯ ಬಲಬದಿ ಆದ್ರ ಇಲ್ಲಿ ನೋಡ್ರಿ ಪ್ಲಸ್ ಐತಿ. ಇನ್ನೊಂದ ಪ್ಲಸ್ ಇದ್ದಿದ್ ನಾವೇನಾರ ಅಚ್ ಕಡೆ ಕಳ್ಸುತ್ ಮುಂದೆ ಈಚ್ ಕಡೆ ಅನ್ನತಿನ್ಲೆ. ಈಗ ಬಲಬದಿಯಿಂದ ಎಡಬದಿ, ಎಡಬದಿಯಿಂದ ಬಲಬದಿ ಐತ್ಲೆ. ಪ್ಲಸ್ ಏನಾರ ಈಚ್ ಕಡೆ ಐತಂದ್ರ ಬಲಬದಿ ಹೋತಂದ್ರ ಮೈನಸ್ ಆಕತಿ. ಮೈನಸ್ ಇದ್ದಿದ್ ಈಚ್ ಕಡೆ ಬತ್ತಂದ್ರ ಪ್ಲಸ್ ಆಕತಿ. ಅದೇ ರೀತಿ ಗುಣಾಕಾರ ಇದ್ದಿದ್ ಭಾಗಾಕಾರ ಆಕತಿ, ಭಾಗಾಕಾರ ಇದ್ದಿದ್ದ ಗುಣಾಕಾರ ಆಕತಿ. ಇಲ್ಲಿ ಏನೈತಪ್ಪ, ಪ್ಲಸ್ ಐತಿ. ಪ್ಲಸ್ ಐತ್ಲ ನೋಡ್ರಿ, ಈ ಕಡೆ ಪ್ಲಸ್ ಐತಿ. ಈಚ್ ಕಡೆ ಹೋದ್ರೆ ಏನಾಕೈತಿ ನೋಡ್ರಿ, 4a ಇದ್ದಂಗ ಬರೀದು 180 ಐತಿ. ಈಚ್ ಕಡೆ ಹೋದ್ರೆ ಏನಾಕತಿ ಅಂದ್ರ ಮೈನಸ್ ಏನಕತಿ, ಮೈನಸ್ 12 ಆಕತಿ. ಮೈನಸ್ 12 180 ಮೈನಸ್ 12 ಕಳದ್ರ 180 12 ಕಳೆದಿವಿ ಅಂದ್ರ 168 ಆಕತಿ. ಎಷ್ಟಕತಿ, 168. ಅವಾಗ್ಲೇ ಹೇಳಿದಂಗ ನೋಡ್ರಿ, ಇಲ್ಲಿ ಚಂದಂಗ 4a ಐತಿ. ನಮಗೇನ್ ಬೇಕು, ಎ ಅಷ್ಟ ಬೇಕಾಗೈತ. ಅವಾಗ್ಲೇ ಹೇಳೇನಿ ನೋಡ್ರಿ. ಈಗ ಎ ಒಂದ ಇಲ್ಲೇ ಇಡುದು, ಎ ಇಲ್ಲೇ ಇಡುದು. ನಮಗ್ ಬ್ಯಾಡಾಗಿದ್ದು ಏನ್ ಮಾಡೇನಿ, ಆಚ್ ಕಡೆ ಕಳ್ಸುದತ್ ಹೇಳೇನಿ. ಈಗ ಇಲ್ಲಿ ಏನಾಗೈತಿ, ಇಂಟು ಆಗೈತಿ. ಆಚ್ ಕಡೆ ಹೋದ್ರೆ ಏನಕ್ಕತಿ ಅಂದ್ರ ಡಿವೈಡ್ ಆಕತಿ. 168 ಡಿವೈಡೆಡ್ ಬೈ 4 ಆತು. ಕಟ್ತಾ ಹೊಡೀರಿ. 4 ಒಂದ್ಲೆ 4 4 16 ಆತು. 4 2 ಎ ಅಂದ್ರೆ ಎಷ್ಟು ಬತ್ತು, ಎ ಅಂದ್ರ 42 ಬತ್ತು. ಇದು ಫಸ್ಟ್ನೇದ್ ನಿಮಗ ಕ್ರಮಾಗತ ಸಮಸಂಖ್ಯೆ ಅಂದಾರಲ್ಲ, ಫಸ್ಟ್ನೇದ್ ಅಂದ್ರೆ ಎ ಅಂದ್ರ ಯಾವ್ದಂದ್ರ 42 ಬಂದೈತಿ. ಎ ಅಂದ್ರ 42 ಬಂದೈತಿ ನೋಡ್ರಿ ಚಂದಂಗ. ಎ ಅಂದ್ರ 42. ಎ ಅಂದ್ರ 42 ಬಂದೈತಿ. 42 ಬರ್ತೀರಿ. ಮುಂದಿನ ಯಾವ್ದ, ಎ ಪ್ಲಸ್ 2 ಐತಿ. 42 2 ಕೂಡ್ಸಿರ ಎಷ್ಟ, 44. ಹಂಗಾದ್ರ 44ರಾಗ ಈಗ ಮತ್ ಎ ಐತಿ. ಎ ಅಂದ್ರ ಎಷ್ಟೈತಿ, 42 ಐತಿ. 42 4 ಕೂಡಿಸ್ರಿ 48 46 46. ಈಗ 42ದಾಗ 6 ಕೂಡ್ಸಿರ 46ರಾಗ 2 ಕೂಡ್ಸಿರ 48 ಆತು. ಎಷ್ಟತ್ತು, 180 ಆತು. ಇವ್ನ ಒಟ್ಟು ನೀವು ಕೂಡ್ಸಿರಿ ಅಂದ್ರ, ಇವ್ನ ಒಟ್ಟು ಕೂಡ್ಸಿರ ಎಷ್ಟಾಕತಿ ಅಂದ್ರ ನಿಮ್ದ 180 ಆಕತಿ. ಇದನ್ನ ಅವ್ರ ಹೇಳ್ಯಾರ ನಿಮಗ, ಅದನ್ನ ಹೇಳ್ಯಾರ. ಆದ್ರೆ ಈಗ ನೋಡ್ರಿ, ಹಾಗಾದರೆ ಮುಂದಿನ 4 ಅನುಕ್ರಮ. ಅನುಕ್ರಮ ಅಂದ್ರೆ ಏನ, ಇದ್ರ ಮುಂದಿನದಾವಲ್ಲ, ಮುಂದಿನ ಸಂಖ್ಯೆ, ಮುಂದಿನ ಯಾವ್ದ ಸಮಸಂಖ್ಯೆ. ಮುಂದಿನ ಸಮಸಂಖ್ಯೆ ಅಂದ್ರೆ 48 ಆದ ನಂತರ ಸಮಸಂಖ್ಯೆ ಯಾವ್ದು ಬರ್ತೈತಿ ಅಂದ್ರ ಪ್ಲಸ್ 2 ಮಾಡ್ಬೇಕು. ಎಟ್ ಮಾಡ್ಬೇಕು, ಪ್ಲಸ್ 2. ಪ್ಲಸ್ 2 ಯಾಕೆ ಮಾಡ್ಬೇಕಪ್ಪ, ಎದಕ್ಕಂದ್ರ ಸಮಸಂಖ್ಯೆಗಳು ಪ್ಲಸ್ 2 ಮಾಡ್ಬೇಕು. ಅದ್ರ ಸಲುವಾಗಿ 48ರಾಗ 2 ಕೂಡ್ಸಿದ್ವಿ ಅಂದ್ರೆ ಏಟಾತು, 50 ಆತು. ಮುಂದಿನ ಕ್ರಮಾಗತ 4 ಅನುಕ್ರಮ ಸಮ ಸಂಖ್ಯೆಗಳು ಅಂದ್ರ 50 ಆತು. 50 ಆದ ನಂತರ 52 54 56 ತಿಳಿಯಾತೈತ್ ನಾ ಹೇಳುದ. ಈಗ ನೋಡ್ರಿ 0 2 2 ಆತು. 2 4 6 6 6 12. ಇಲ್ಲಿ ನೋಡ್ರಿ 5ಗಳು ಎಷ್ಟು ಅದಾವು, 4 ಅದಾವು. 5 4 20. ಇದೊಂದ 21 212. ಇಲ್ಲಿ 2 ಐತಿ, ಲಾಸ್ಟ್ನೇದ 2 ಐತಿಲೋ. ಇರೋ ಆಪ್ಷನ್ ದಾಗ ನೋಡ್ರಿ 2 ಅನ್ನೋದ ಲಾಸ್ಟ್ ಬಿಡಿ ಸ್ಥಾನದಾಗ ಯಾವ್ದೈತಿ, 2 ಇದೈತ್ಲೋ. ಆನ್ಸರ್ ಇದಾಕೈತಿ. ಜಾಸ್ತಿ ಇವನ್ನ ಎಲ್ಲ ಗುಡಿಸ್ಕೊತ ಕುಂದ್ರಬೇಡ್ರಿ. ಆದ್ರೂ ಒಂದ್ಸಲ ಚೆಕ್ ಮಾಡ್ಕೋರಿ. 212 ಬರ್ತೈತಿ ಆನ್ಸರ್. ಮುಂದಿನ ನೋಡ್ರಿ, ಮುಂದಿನ ಏನೈತಿ, 2 ಸಂಖ್ಯೆಗಳ ಮ ಸ 11 ಮತ್ತು ಅವುಗಳ ಲ ಸ 693. ಒಂದು ಸಂಖ್ಯೆಯು 77 ಆದರೆ ಮತ್ತೊಂದು ಸಂಖ್ಯೆಯನ್ನು ಕಂಡು ಹಿಡೀರಿ ಅಂತ ಹೇಳ್ಯಾರ. ಇಲ್ಲಿ ನೀವು ಫಸ್ಟ್ ಮಸ ಅಂದ್ರ ಏನ, ಮಸ ಅಂದ್ರ ಮಸ ಅಂದ್ರ ಮಹತ್ತಮ ಸಾಮಾನ್ಯ ಅಪವರ್ತ್ಯ. ಮಹತ್ತಮ ಸಾಮಾನ್ಯ ಅಪವರ್ತ್ಯ ಇಂಗ್ಲಿಷ್ ನ ಏನಂತಾರು, HCF. ಇಂಗ್ಲಿಷ್ ನ ಏನಂತಾರು, HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಏನಂತಾರ ಅಂದ್ರ ಇದಕ್ಕ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಾರು. ಎಷ್ಟೈತಿ, 11 ಐತಿ. ಮತ್ತು ಅವುಗಳ ಲ ಸ ಅಂದ್ರ ಲಘುತ್ತಮ ಸಾಮಾನ್ಯ ಅಪವರ್ತನ. ಅದ ಅಪವರ್ತ್ಯ, ಇದೇನೈತಿ ಅಪವರ್ತನ.
ಲಘುತ್ತಮ ಸಾಮಾನ್ಯ ಅಪವರ್ತನ. ಇಂಗ್ಲಿಷ್ ನ ಏನಂತಾರಪ್ಪ? LCM. LCM ಅಂದ್ರ ಲೀಸ್ಟ್ ಕಾಮನ್ ಮಲ್ಟಿಪಲ್. ಲೀಸ್ಟ್ ಕಾಮನ್ ಮಲ್ಟಿಪಲ್. ಇದು ಎಷ್ಟು ಕೊಟ್ಟಾರು? 693 ಕೊಟ್ಟಾರು. ಎಷ್ಟು ಕೊಟ್ಟಾರು? 693. ಒಂದು ಸಂಖ್ಯೆಯು 77. ಇನ್ ಏನ್ ಮಾಡ್ಯಾರು? ಒಂದ್ ಸಂಖ್ಯೆ ಐತತ್ತ ಆದ 77. ಮತ್ತೊಂದು ಸಂಖ್ಯೆಯನ್ನು ಒಂದ್ ಸಂಖ್ಯೆ ಕೊಟ್ಟಾರು, ಇನ್ನೊಂದ್ ಸಂಖ್ಯೆ ಕಂಡು ಹಿಡಿಯತ್ ಹೇಳ್ಯಾರ. ಇದನ್ನ ಹೆಂಗಂದ್ರ ಒಂದ್ ಸಂಖ್ಯೆ ನೀವ ಎ ಅಂತ ಕನ್ಸಿಡರ್ ಮಾಡ್ಬೇಕು. ಒಂದ್ ಸಂಖ್ಯೆ ಎ, ಇನ್ನೊಂದ್ ಸಂಖ್ಯೆ ಬಿ. ಇದು ಏನಾಗಿರ್ತೈತೆ ಅಂದ್ರ LCM ಮತ್ತು HCF ಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಇಲ್ಲಿ ನೋಡ್ರಿ, ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಯೂತ್ರಗಳ ಗುಣಲಬ್ಧ ಏನಾಗಿರ್ತೈತಿ ಅಂದ್ರ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮ ಆಗಿರ್ತೈತಿ. ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮ ಆಗಿರ್ತೈತಿ. ಹಂಗಾರ ಎರಡು ಸಂಖ್ಯೆಗಳ ಮಸ ಎಷ್ಟ್ ಕೊಟ್ಟಾರಪ್ಪ? ಮಸ ಜಾಗದಾಗ 11 ಬರ್ಕೋರಿ. ಇಂಟು ಲಸ ಅಂದ್ರೆ ಎಷ್ಟ್ ಕೊಟ್ಟಾರು? ಲಸ ಅಂದ್ರೆ 693 ಕೊಟ್ಟಾರ. 693. ಇನ್ನ ಎ ಅರ ಅಂದ ತಗೋರಿ, ಒಂದ್ ಸಂಖ್ಯೆ ಅಂದ್ರೆ ಎ ಅರ ತಗೋರಿ, ಇಲ್ಲ ಅಂದ್ರೆ ಬಿ ಅರ ತಗೋರಿ. ಎ ಅಂದ್ರೆ ಎಷ್ಟೈತಿ ನೋಡ್ರಿ, ಏನ ಬೇಕಾಗೈತಿ ಇಟ್ಕೋರಿ. ಬಿ ಅಂದ್ರೆ ಎಷ್ಟ್ ಕೊಟ್ಟಾರು? ಇನ್ನೊಂದ್ ಸಂಖ್ಯೆ 77 ಕೊಟ್ಟಾರ. ಇನ್ನ ಅವಾಗ್ಲೇ ಹೇಳಿದ ಪ್ರಕಾರ ಏನಂತ ಹೇಳಿದ್ನ, ಎ ಬೇಕಾಗಿತ್ತಿಲ್ಲ ನಮಗ. ಎ ಬೇಕಾಗೈತೆ ಅಂದ್ರ ಬ್ಯಾಡಾಗಿದ್ದ ಏನ್ ಮಾಡುದು? ಆಚ ಕಡೆ ಹಾಕುದು. ಬ್ಯಾಡಾಗಿದ್ದ ಏನ್ ಮಾಡುದು? ಆಚ ಕಡೆ ಹೋಗಿ ಕಳಿಸ್ಬಿಡುದು. ನೀ ಬ್ಯಾಡ್ವಾ ನಮ್ಮ ಕ್ಯಾಲ್ನಿ ಹೋಗ್ಬಿಡು ಅಂತ ಅಂದ್ಬಿಡುದು. ಹಂಗಾರ ಇಲ್ಲಿ ಎ ಇಲ್ಲೇ ಹಿಡುದು 693 ಐತಿ. 693 ಇಂಟು 11 ಐತಿ. ಡಿವೈಡೆಡ್ ಬೈ ಇಲ್ಲಿ ಏನಾಗೈತಿದ? ಇಂಟು ಐತಿ. ಇಂಟು ಇದ್ದಿದ್ ಈಚ್ ಕಡೆ ಬಂದ್ರೆ ಡಿವೈಡ್ ಆಕತಿ. ಇಂಟು ಇದ್ದಿದ ಈಚ್ ಕಡೆ ಬಂದ್ರೆ ಡಿವೈಡ್ ಆಕತಿ. ಈಗ ನೋಡ್ರಿ, 11 ಒಂದ್ಲೆ 11 ಏಳೆ, 11 ಒಂದ್ಲೆ 11 ಏಳೆ ಹೊತ್ತು. ಇನ್ನ 7 ಒಂದ್ಲೆ 7 ಮೊದ್ಲೆ 63, 7 ಮೊದ್ಲೆ 63 ಎಷ್ಟು ಉಳಿತು? 6 ಉಳಿತು. 7 ಮೊದ್ಲೆ 63 ಎಷ್ಟಾತು? 99. ಇದ್ರ ನೋಡ್ರಿ, 88 ಐತಿ, 49 ಐತಿ, 99 ಐತಿ, 79 ಐತಿ. ಆಪ್ಷನ್ ಯಾವ್ದಾಕತಿ? C3 99. ನೀವು ಮಾರ್ಕ್ಸ್ ಎಕ್ಸಾಮ್ ದಾಗ ಎಷ್ಟು ತಗೋಬೇಕು? 100ಕ್ಕೆ 99 ತಗೊಂಡ್ರಿ ಅಂದ್ರ ಏನೋ ಒಂದ್ ಚಾನ್ಸ್ ಹಾಕಿರಿ ಎಕ್ಸಾಮ. ನೋಡ್ರಿ, ಚಲೋ ತಂಗ ಅಭ್ಯಾಸ ಮಾಡ್ರೆ 99 ಯಾಕೆ 100 ಔಟ್ ಆಫ್ 100 ಹಾಕಿರಿ. ನೋಡ್ರಿ, ಒಂದು ಡಬ್ಬದಲ್ಲಿ ಇದೇನಾಗೈತೆ ಅಂದ್ರ 250 ಐತಿ. ಕ್ವಶನ್ ದಾಗ ಮಿಸ್ ಆಗೈತದ. ಒಂದು ಡಬ್ಬದಲ್ಲಿ 250 ಗ್ರಾಂ ಸಿಹಿ ತುಂಬಬಹುದು. 15 ಕಿಲೋಗ್ರಾಂ ಸಿಹಿ ತುಂಬಲು ಬೇಕಾಗುವ ಡಬ್ಬಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಏನ್ ಕೇಳ್ಯಾರ ಇಲ್ಲಿ? ಒಂದು ಡಬ್ಬದಲ್ಲಿ 250 ಗ್ರಾಮ ಸಿಹಿ ತುಂಬಬಹುದತ್ತ. 15 ಕಿಲೋಗ್ರಾಂ ಸಿಹಿ ತುಂಬಲು ಬೇಕಾಗುವ ಡಬ್ಬಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಈಗ ನಿಮ್ ಕಡೆ 10 ರೂಪಾಯಿ ಇದಾವ್. ನಿಮ್ ಕಡೆ 10 ರೂಪಾಯಿ ಇದಾವು. ಅದನ್ನ ಏನ್ ಮಾಡ್ಬೇಕಂದ್ರ ನೀವು 5 ರೂಪಾಯಿ ಅಂತಿ ಹಂಚಬೇಕು. 5 ರೂಪಾಯಿ ಅಂತಿ ಹಂಚಬೇಕು. ಹಂಗ ಎಷ್ಟು ಮಂದಿಗೆ ಹಂಚಬಹುದು ಅಂತ ಕೇಳಿದಂಗ. ಹಂಗಂದ್ರ 10ನ 5ರ್ಲೆ ಬಾಗಿಸ್ಬೇಕು. 10ನ 5ರ್ಲೆ ಬಾಗ್ಸಿರ ಎಷ್ಟು ಮಂದಿಗೆ ನಾವು ಕೊಡ್ಬೋದು ಅನ್ನೋದ ಗೊತ್ತಾಗತ್ತೆ. 5 ಒಂದ್ಲೆ 5 ಎರಡ್ಲೆ 10 ಅಂದ್ರೆ ಇಬ್ಬರಿಗೆ ನಾವು ಸಮನಾಗಿ ಎಷ್ಟು ಭಾಗ ಮಾಡ್ಬೋದು ಅಂದ್ರ ಇಬ್ಬರಿಗೆ 5 ರೂಪಾಯಿ ಅಂತಿ ಕೊಡ್ಬೋದು. ಅದ ರೀತಿನ ಹೆಂಗಂದ್ರ ಇದು ಕ್ವಶನ್, ಒಂದ್ ಡಬ್ಬಿ ಐತಿ. ಒಂದ್ ಡಬ್ಬಿದಾಗ ಎಷ್ಟು ಹಿಡಿಸ್ತೈತಿ ಅಂದ್ರೆ 250 ಗ್ರಾಮ್ ಹಿಡಿಸ್ತೈತಿ. ಎಷ್ಟು ಹಿಡಿಸ್ತೈತಿ? 250 ಗ್ರಾಮ ಸಿಹಿ ಹಿಡಿಸ್ತೈತಿ ಅತ್ತ. ಅಂತದ ನಮ್ಮ ಕಡೆ ಸಿಹಿ ಎಷ್ಟು ಅದಾವತ್ತಂದ್ರ 15 kg ಐತಿ. ಎಷ್ಟೈತಿ? 15 kg ಐತಿ. 1 kg ಅಂದ್ರೆ ಎಷ್ಟ? 1000 ಗ್ರಾಮ. ಅಂತದ್ ಎಷ್ಟೈತಿ ನಮಗ? 15 kg ಐತಿ. ಆದ್ರ ಅದ ಒಂದ್ ಡಬ್ಬಿದಾಗ ಎಷ್ಟಾಕತಿ? 250 ಅಷ್ಟ ಗ್ರಾಮ್ ಏನಕತಿ ಹಿಡಿಸ್ತೈತಿ. ಹಂಗಾರ 15 kg ದ ಎಷ್ಟು ಡಬ್ಬಿಗಳು ಹಾಕಾವತ್ತ ಕೇಳ್ಯಾರ. ನಿಮಗ್ ಡಬ್ಬಿಗಳ ಸಂಖ್ಯೆ ಕೇಳ್ಯಾರ. ಹಂಗಾರ ಎಷ್ಟಾಕತಿ? 15 ಐತಿ. ಮೊದಲು ಇನ್ನೇನ್ ಮಾಡ್ಬೇಕು? ಕಿಲೋಗ್ರಾಮ್ ಇದ್ದಿದ್ದ ಗ್ರಾಮಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ಒಂದ್ ಡಬ್ಬಿಯಾಗ ಎಷ್ಟು ಹಿಡಿಸ್ತೈತಿ ಅಂದ್ರ 250 ಹಿಡಿಸ್ತೈತ. 250 ಇನ್ನ ಕಟ್ತಾ ಹೊಡಿರಿ. ಈ ಸೊನ್ನೆ ಹೋತು. 25 ಒಂದ್ಲೆ ಆತು, 25 ನಾಲ್ಕಲೆ 100 ಆತು. 15 ನಾಲ್ಕಲೆ ಎಷ್ಟ? 60. 15 ನಾಲ್ಕಲೆ ಎಷ್ಟ? 60. ಆಪ್ಷನ್ 30 ಐತಿ, 80 ಐತಿ, 70 ಐತಿ, 120 ಐತಿ. ಆಪ್ಷನ್ ಇಲ್ಲಿ ಬಂದಿಲ್ಲ. ಆದ್ರೆ ಆಪ್ಷನ್ ಆನ್ಸರ್ ಏನ? 60 ಆಕೈತಿ. ಎಷ್ಟು ಬೇಕಂದ್ರ ಡಬ್ಬಿಗಳ ಸಂಖ್ಯೆ ಎಷ್ಟು ಬೇಕು? 60ರಾಗ ಏನಾಕೈತಿ ಅಂದ್ರ 15 ಕಿಲೋಗ್ರಾಮ್ ಸಿಹಿ ಏನೈತ್ಲ 60 ಡಬ್ಬಿಗಳು ಬೇಕತ್. ಡಬ್ಬಿಗಳ ಸಂಖ್ಯೆ ಎಷ್ಟಾಯ್ತು? 60 ಆಯ್ತು. ಡಬ್ಬಿಗಳ ಸಂಖ್ಯೆ 60 ಆಯ್ತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. 200 ಡಿವೈಡೆಡ್ ಬೈ 25 ಇಂಟು 4 ಪ್ಲಸ್ 12 ಮೈನಸ್ 3 ಏನೈತಿದ? 200 ಡಿವೈಡೆಡ್ ಬೈ 25 ಇಂಟು 4 ಪ್ಲಸ್ 12 ಮೈನಸ್ 3
ಇದು ನಿಮಗ ಬಾಡ್ಮಾಸ್ ನಿಯಮ ಅಂದ್ರ ಬದ್ಮಾಸರ ನೆನಪಿಟ್ಕೋರಿ. ಬಾಡ್ಮಾಸರ ಅಂತಂದ ನಾ ಹೇಳಿದ್ ನೀಗೊಮ್ಮಿ ಅದನ್ನ ಏನ್ ಮಾಡ್ಬೇಕು, ಬಾಡ್ಮಾಸ್ ಇಲ್ಲ ಅಂದ್ರೆ ಕನ್ನಡದಾಗ ಬಾಗು ಕೂಕ, ಕನ್ನಡದಾಗ ಏನ ಬಾಗು ಕೂಕ, ಇಂಗ್ಲಿಷ್ನಾಗ ಬದ್ಮಾಸ್ ಬಾಡ್ಮಾಸ್, ಅದಕ್ಕೆ ಏನಂತಾರ ಬಾಡ್ಮಾಸ್ ಅಂತಾರು. ಇಂಗ್ಲಿಷ್ ಪ್ರಕಾರ ನೋಡ್ರಿ ಇಲ್ಲಿ ಬೋಡ್ಮಾಸ್ ಐತಿ, ಬೋಡ್ಮಾಸ್ ಐತಿ. ಇದೇನಂದ್ರ ಬ್ರಾಕೆಟ್, ಇದು ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ಅಂದ್ರೆ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಟಾಪ್ ಅಂದ್ರ ಇಂಟು ಇರ್ತೈತಿ ಬ್ರಾಕೆಟ್, ಆಮೇಲೆ ಆಪ್ ಇಲ್ಲ ಅಂದ್ರ ಆರ್ಡರ್ ಇರ್ತೈತಿ. ಅಂದ್ರ 2 ಸ್ಕ್ವೇರ್ ಅದು ಹಿಂಗ ಇರ್ತಾವಲ್ಲ, ಫಸ್ಟ್ ಇವನ್ನೆಲ್ಲ ಬಿಡಿಸ್ಕೋಬೇಕಂತ ರೂಲ್ಸ್ ಐತೆ. ನೆಕ್ಸ್ಟ್ ಡಿ ಅಂದ್ರೆ ಏನ, ಡಿವಿಷನ್ ಅಂದ್ರೆ ಏನ್ ಮಾಡುದು, ಬಾಗಿಸುದು. ಡಿವಿಷನ್ ಅಂದ್ರೆ ಏನ್ ಮಾಡುದು, ಬಾಗಿಸುದ. ಮಲ್ಟಿಪ್ಲಿಕೇಶನ್ ಅಂದ್ರ ಗುಣಿಸು, ಮಲ್ಟಿಪ್ಲಿಕೇಶನ್ ಅಂದ್ರೆ ಏನ್ ಮಾಡ್ಬೇಕು, ಗುಣಿಸುದ. ನೆಕ್ಸ್ಟ್ ಎಡಿಷನ್ ಅಂದ್ರ ಪ್ಲಸ್ ಮಾಡುದ, ಅಂದ್ರ ಸಂಕಲನ. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಅಂದ್ರೆ ಏನ್ ಮಾಡ್ಬೇಕು, ವ್ಯವಕಲನ ಮಾಡ್ಬೇಕು. ಏನ್ ಮಾಡ್ಬೇಕು, ವ್ಯವಕಲನ. ಒಂದ್ಸಲ ಎಲ್ಲಾರು ಅನ್ರಿ, ಅನ್ರಿ ಏನಂದ್ರ ಬೋಡ್ಮಾಸರ ಅನ್ಕೋರಿ, ಇಲ್ಲ ಅಂದ್ರ ಬದ್ಮಾಸರ ಅನ್ಕೋರಿ, ಇಲ್ಲ ಅಂದ್ರ ಬಾಗು ಕೂಕ. ಒಂದ್ಸಲ ಅಂದ್ರೆ ತಿಕೋ 1 ಮಾರ್ಕ್ಸ್ ಫಿಕ್ಸ್ ಅಂತ ತಿಳ್ಕೊರಿ. ಯಾಕಂದ್ರೆ ಎಲ್ಲ ಎಕ್ಸಾಮ್ದಾಗ ಸೆಂಟ್ರಲ್ ಎಕ್ಸಾಮ್ದಾಗ ಫಿಕ್ಸ್ ಇರತೈತಿ. ಸೆಂಟ್ರಲ್ ಆತು, ಸ್ಟೇಟ್ ಆತು, ಎಲ್ಲದ್ರಾಗ ಏನಿರ್ತೈತಿ ಬೋಡ್ಮಾಸ್ ಮ್ಯಾಗ 1 ಫಿಕ್ಸ್ ಇರ್ತೈತಿ. ಅದ್ರ ಸಲುವಾಗಿ ನೀವ್ ಏನ್ ಮಾಡ್ಬೇಕು, ಬದ್ಮಾಸರ ಅನ್ಕೋರಿ, ಬಾಡ್ಮಾಸರ ಅನ್ಕೋರಿ, ಬಾಗು ಕೂಕರ ಅನ್ಕೋರಿ. ಒಟ್ಟ ಏನ್ ಮಾಡ್ಬೇಕು, ನಮಗ್ ನೆನಪು ಉಳಿಬೇಕ್ರಿ. ಏನ್ ಬೇಕಾದ್ರೂ ಮಾಡ್ಕೋರಿ, ಒಟ್ಟ ನೆನಪಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಬ್ರಾಕೆಟ್ ಐತನ, ಇದ್ರೊಳಗ ಬ್ರಾಕೆಟ್ ಎಲ್ಲ ಕಾಣತೈತಿ? ನೋ. ನೆಕ್ಸ್ಟ್ ಆಫ್ ಐತಿ, ಆಫ್ ಕಾಣವಲ್ತು. ನೆಕ್ಸ್ಟ್ ಏನೈತಿ, ಡಿವಿಷನ್ ಐತಿ. ಡಿವಿಷನ್ ಎಲ್ಲ ಐತ್ಲಾ, ಐತೋ ಇಲ್ಲೋ? ಡಿವಿಷನ್ ಐತಿ, ಇಲ್ಲ ಐತಿ. 25 1 25 8 25 ಎಷ್ಟಾಯ್ತು, 200. ಇನ್ನ ಡಿವಿಷನ್ ಆದ್ರಂತ ಏನಂತ, ಗುಣಿಸು ಅಂದ್ರ ಮಲ್ಟಿಪ್ಲಿಕೇಶನ್ ಐತಿ. ಇಲ್ಲಿ ಚಿಹ್ನೆ ಕಾಣತೈತಿ, 8 4 8 4 32 ಪ್ಲಸ್ 12 ಮೈನಸ್ 3. 8 4 32 12 ಮೈನಸ್ 3 ಐತಿ. 32 12 ಎಷ್ಟಾಯ್ತು, 32 12 44 ಮೈನಸ್ 3 ಐತಿ. 44ರಾಗ 3 ಕಳೆದ್ವಿ ಅಂದ್ರೆ ಆನ್ಸರ್ ಎಷ್ಟ, 41 ಬರ್ತೈತಿ. ಆನ್ಸರ್ ಎಷ್ಟ, 41. 49 ಆನ್ಸರ್ ಎಷ್ಟ, 41. ಮುಂದಿನ ಕ್ವೆಶ್ಚನ್ ನೋಡ್ರಿ. a divided by b plus b divided by a equal to 2 ಆದರೆ a minus b ಯ ಬೆಲೆ ಏನ್ರಿಪ? ಬರೇ ಮ್ಯಾಥ್ಸ್ದಾಗ a b c d ಏನಿದ್ರೆ ಜಡ್ ವರೆಗೆ ಬರೇ ಮ್ಯಾಥ್ಸ್ ಇದ ಅಂತೀರೇನು? ನೋಡ್ರಿ a b c d ಕಲಿತಿಲ್ಲ ಮ್ಯಾಥ್ಸ್ ಆಗತ್ತೆ, ಲೆಕ್ಕ ಕಲಿತಿಲ್ಲ, ABCD ಜಾಸ್ತಿ ಕಲಿತೀವ ಅನ್ನತ್ತೀರ ನೀವು? ಅದು ಇರ್ತೈತಿ. ನೋಡ್ರಿ ನಿಮಗೆ ಏನಾರ ಕೂಡಿಸುವ, ಕಳೆಯುವ, ಭಾಗಾಕಾರ, ಗುಣಾಕಾರ ಬಂದ್ರತಿಕ ನೀವು ಅರ್ಧ ಮ್ಯಾಥ್ಸ್ ಅಲ್ಲ, ಪೂರ್ತಿ ಮ್ಯಾಥ್ಸ್ ನಿಮ್ಗೆ ತಿಳಿದಂಗ ಅಲ್ಲ, ಬಿಡಿಸಿದಂಗ ನೀವು ಫುಲ್ ಪರ್ಫೆಕ್ಟ್ ಆಗಿ ಕೂಡಿಸುವ, ಕಳೆಯುವ, ಗುಣಾಕಾರ, ಭಾಗಾಕಾರ ಇರ್ತತಿಕ ಎಕ್ಸಾಮ್ ಪಾಸ್ ಆದಂಗ ತಿಳ್ಕೊರಿ ನೀವು ಮೊದಲ. ಇಲ್ಲಿ ನೋಡ್ರಿ a divided by b ಐತಿ, a divided by b plus b divided by a ಏನೈತಿ, a divided by b plus b divided by a equal to 2 ಐತಿ. ಮುಂದೆ ಏನ್ ಕೇಳ ನೋಡ್ರಿ, a minus b. a minus b ಇದು ಎಲ್ಲಿ ತಂದಾರೋ ಏನೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. a minus b ಬೆಲೆ ಕೇಳ್ಯಾರ ನಿಮ್ಮನ್ನ. ಏನ್ ಮಾಡ್ತೀರಿ ಈಗ, ಏನ್ ಮಾಡೋರ್ತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಹಿಂಗ ಕೂತ್ಬಿಡ್ನ ಒಟ್ಟ ಏನು ಬೇಡ. ಈಗ ನೋಡ್ರಿ ಇದನ್ನ 5ನೇ ಹುಡುಗರಿಗೆ ಗೊತ್ತಾಗ ಎಲ್ಲ ನೀವ ಚಲೋ ತಂಗ ಅಭ್ಯಾಸ ಮಾಡಿದ್ರಿ ಅಂದ್ರೆ ಇದೇನು ಭಾಳ ಏನು ಕಷ್ಟಪಡಿ ಏನು ಲೆಕ್ಕ ಇಲ್ಲ, ಬಟ್ ಚಂದ ನೋಡ್ಬೇಕೀಗ. ನೋಡ್ರಿ ಇದ್ರ ಏನೈತಿ, ಏನ್ ಮಾಡ್ಬೇಕಂದ್ರ ಇಲ್ಲಿ ಏನಾರ ಎ ಇರ್ತತಿಕೋ, ಎ ಇತ್ತಂದ್ರೆ ಚೇದೊಳಗೆ ಸೇಮ್ ಇರ್ತತಿಕೋ, ಏನು ಮಾಡಂಗಿಲ್ಲ, ಮ್ಯಾಗಿ ಇರ್ತದೋ ಕೂಡಿಸ್ಬಿಡೋದು, ಮ್ಯಾಗಿ ಕೂಡಿಸ್ಬಿಡೋದು. ಬಟ್ ಇಲ್ಲಿ ಏನೈತಿ, ಬಿ ಐತಿ, ಇಲ್ಲಿ ಎ ಐತಿ. ಏನೈತಿ, ಇಲ್ಲಿ ಬಿ ಐತಿ, ಇಲ್ಲಿ ಎ ಐತಿ. ಅದ್ರ ಸಲುವಾಗಿ ಏನಾಗತ್ತೆ, ನಮ್ಗೆ ತೊಂದ್ರೆ ಆಗತೈತಿ. ಎ ಮತ್ತು ಬಿ ದ ಏನ್ ಮಾಡ್ಬೇಕು, LCM ತೆಗಿಬೇಕು. ಎ ಮತ್ತು ಬಿ ದ LCM ತೆಗಿಬೇಕು. ಎ ಬಿ ಐತಿ, ಇವೆರಡು ಯಾವ ಬಗ್ಗೆ ಹೋಗ್ತಾವನ ಇದು ಮಗ್ಗಿ ಮಾಡಕತ್ತೀರ ನೀವು, ಮಗ್ಗಿ ಅಲ್ಲಿ ಇಲ್ಲಿ ನೋಡ್ರಿ ಎ ಐತಿ, ಇದು ಬಿ ಐತಿ. ಏದಾಗ ಏನೋ ಹೋಗತಿ, ಬಿ ಏದಾಗ ಬಿ ಹೋಗಕ್ ಬರಂಗಿಲ್ಲ. ಎ ಅನ್ನೋದ ಬೇರೆ, ಬಿ ಅನ್ನೋದ ಬೇರೆ, ಮತ್ತೆ ಹೋಗತ್ತೆ ಅಂತೀರಿ. ಇನ್ನ ಬಿ ಐತಿ ಒಂದಂದ್ರು ಬಂದೈತೆ, ಇನ್ನ ಬಿದಾಗ ಬಿನ ಹೋಗ್ಬೇಕು, ಬಿದಾಗ ಬಿನ
ಇದನ್ನ ಹಿಂಗ್ ಬರೋದು ನಡೀತೈತಿ, ಎ ಬಿ ಬರೋದು ನಡೀತೈತಿ. ಈಗ ನೋಡ್ರಿ ಬಿ ಎಸ್ಲೆ ಎ ಬಿ, ಬಿ ಎಸ್ಲೆ ಎ ಬಿ ರೀ ಏನೇನ್ ಹೇಳತ್ತಾರು ಏನು ಯಾವಲ್ಲ ನನಗಂತೂ ಒಂದಿಟ್ಟು ತಿಳಿವಲ್ತು ಅನಾತ್ರೇನು. ನೋಡ್ರಿ ಬಿ ಇಂಟು ಎ ಬಿ ಅಂದ್ರ ಇದು ಎ ಬಿ ಬರ್ಬೇಕು. ಬಿ ಎ ಬಿ ಎಸ್ಲೆ ಬಿ ಎಸ್ಲೆ ಎ ಬಿ ಬರಬೇಕು ಅಂದ್ರೆ ಇಲ್ಲಿ ಇಂಟು ಮಾಡಿರ್ತೀವ. ಬಿ ಇಂಟು ಎ ಏನಾಯ್ತು, ಬಿ ಇಂಟು ಎ ಬರೋದು ಏನಾಯ್ತು, ಎ ಬಿನ ಆಯ್ತು ಆತೋ ಇಲ್ಲೋ ಇಲ್ಲಿ ಬರ್ದೇನೆ. ನೆಕ್ಸ್ಟ್ ಎ ಎಸ್ಲೆ ಎ ಬಿ ಆಗತಿ, ಎ ಎಸ್ಲೆ ಎ ಬಿ ಆಗತಿ ಅಂದ್ರೆ ಎ ಇಂಟು ಬಿ ಲೆ ಏನಾಗತಿ ಎ ಬಿ ಆಗತಿ. ಈಗ ನೋಡ್ರಿ ಇಲ್ಲಿ ಏನಂತ ಹೇಳಿದ್ನೆ ಇಂಟು ಅಂತ ಹೇಳಿ, ಎ ಇಂಟು ಎ ಏನಾಯ್ತು ಎ ಸ್ಕ್ವೇರ್. ಈಗ 2 ಇಂಟು 2 ಐತಿ ಏನಾಯ್ತು 4 ಆಯ್ತು. ಹಂಗ ಏನಾಗತಿ 2 ಇಂಟು ಇದು ಸ್ಕ್ವೇರ್ ಬರೋದು ಏನ 4. ಹಂಗ ಇಲ್ಲಿ ಏನಾಯ್ತಪ್ಪ ಅಂದ್ರ ಎ ಇಂಟು ಎ ಏನೈತಿ ಎ ಸ್ಕ್ವೇರ್. ಎ ಇಂಟು ಎ ಏನಾಯ್ತು ಎ ಸ್ಕ್ವೇರ್ ಆಯ್ತು, ಎ ಇಂಟು ಎ ಏನಾಯ್ತು ಎ ಸ್ಕ್ವೇರ್. ಅದರ ಪ್ರಕಾರ ಬರ್ತದೆ. ನಾನು ಇಲ್ಲಿ ಏನು ಚೇಂಜ್ ಮಾಡಿಲ್ಲ, ನೀವು ನೋಡ್ರಿ ಏನು ಎ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಇಂಟು ಬಿ ಏನಾಯ್ತು ಬಿ ಇಂಟು ಬಿ ಬಿ ಸ್ಕ್ವೇರ್ ಈಕ್ವಲ್ ಟು 2 ಐತಿ. ಈಗ ನೋಡ್ರಿ ಇದ ಡಿವೈಡೆಡ್ ಬೈ ಎ ಬಿ, ಡಿವೈಡೆಡ್ ಬೈ ಎ ಬಿ ಐತಿ. ಇದನ್ನ ಈ ಕಡೆ ಕಳಿಸಿದೀವಿ ಅಂದ್ರ ಏನಾಗತ್ತೆ ಹೇಳಿ ಆಗಲೇ ಡಿವೈಡ್ ಇಂಟು ಆಗತಿ, ಇಂಟು ಡಿವೈಡ್ ಆಗತ್ತೆ ಆಗಲೇ ಹೇಳಿ. ಈಗ ಡಿವೈಡ್ ಈ ಕಡೆ ಬಂದ್ರೆ ಏನಾಗತಿ ಏನಾಗತ್ತಿ ಏನಾಗತ್ತೆ ಅಂದ್ರ ಏನಾಗತ್ತಿ ಏನಾಗತ್ತೆ ಹೇಳ್ಲೇನು ಏನಾಗತ್ತೆ ಅಂದ್ರ ಏನಂದ್ರ ಇದ ಡಿವೈಡ್ ಐತಿ ಈ ಕಡೆ ಬಂದ್ರ ಗುಣಿಸೋಕತಿ ಅಷ್ಟೇ. ಏನ್ ಬಾಳ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಐತಿ ಈಕ್ವಲ್ ಟು 2ab ಏನಾಯ್ತು 2ab ಆಯ್ತು. ಇಲ್ಲಿ ನೋಡ್ರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದನ್ನ ನಾವು ಈ ಕಡೆ ತರಬೇಕು. ಈಗ ಮತ್ತೇನ್ ಮಾಡಬೇಕು, ಇವ್ರೇನ್ರಿ ಮೇಡಮ್ಗಳ ಏನೇನ್ ಮಾಡತ್ತಾರೋ ನಮಗಂತೂ ಏನ್ ತಿಳಿಯವಲ್ತು. ಎಲ್ಲಿದೋ ಏನು ಏನ್ ಬಿನೋ ಎ ಸ್ಕ್ವೇರೋ ಏನ್ ಬಿ ಸ್ಕ್ವೇರೋ ಏನ್ 2ನೋ ಏನ್ ಎ ಬಿನೋ ಅನ್ನತ್ತೀರಿ. ನೋಡ್ರಿ ನಾ ಎದಕ್ಕೆ ಬರೆಯತ್ತೇನೆ ಅಂದ್ರೆ ನಾ ಹೇಳೋತನ ಒಂದ್ ಈಟ್ ತಿರಾಗ್ಲಿ ಕೇಳ್ಬೇಕು ನೀವು. ಮತ್ತ ಫಸ್ಟಕ್ಕ ಏನೇನ್ ಹೇಳತ್ತಾರ ಆಮೇಲೆ ನಮಗಾರ ಏನ್ ಗೊತ್ತಾ ಸುಡ್ಗಾಡ ಅದು ಅಂದಿರಿ. ನೋಡ್ರಿ ಈಗ ಎ ಸ್ಕ್ವೇರ್ ಐತಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಮೈನಸ್ 2ab ಈಕ್ವಲ್ ಟು 0. ಈಗ ನೀವು ಇವನ್ನ ನನ್ ಐ ಥಿಂಕ್ ಎಷ್ಟನೇ 9th ಇದ್ದಾಗ 9th ಇಲ್ಲ 7th ನಿಮ್ಗ ನೀಟೆ ಸಮೀಕರಣ ಸೂತ್ರ ಅಂತ ಹೇಳಿರ್ತಾರ. ಬಟ್ ನಿಮಗೆ ನೆನಪ ಅದಾವೋ ಇಲ್ಲೋ ನನಗೆ ಗೊತ್ತಿಲ್ಲ. ನೀವು 9th ಇದ್ದಾಗ ಅಥವಾ 7th ಇದ್ದಾಗ ಏಕೈಕ ಮ್ಯಾಥ್ಸ್ ಅಂದ್ರೆ ಬಂದೇ ಇರ್ತೈತಿ. ನಿತ್ಯ ಸಮೀಕರಣ ಸೂತ್ರ ಅಂತ ಇರ್ತಾವ. ಯಾವ ನಿತ್ಯ ಸಮೀಕರಣ ಸೂತ್ರ ಯಾವಂದ್ರೆ ನಿತ್ಯ ಸಮೀಕರಣ ಸೂತ್ರ ಇರ್ತೈತಿ. ಆದ್ರೆ ಪ್ರಶ್ನೆ ಏನೈತಂದ್ರ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಇದನ್ನೆಲ್ಲ ಎದಕ್ ಮಾಡತ್ತೇನೆ ಅಂದ್ರೆ ಇದ ಎ ಮೈನಸ್ ಬಿ ಬರೋ ಸಲುವಾಗಿ ಮಾಡತ್ತೇನೆ. ನೀವು ಮೊದಲು ಅದನ್ನ ಲಕ್ಷ ಕೊಡ್ರಿ. ಇವ್ರು ಏನ್ ಮೇಡಮ್ಗಳು ಏನ್ ಕೇಳ್ಯಾರೋ ನೀವೇನ ಇದನ್ನ ಮಾಡತ್ತಾರ ಇವ್ರು ಮೇಡಮ್ಗಳ ಅವ್ರು ಏನ್ ಕೇಳ್ಯಾರು ಎ ಮೈನಸ್ ಬಿ ಅಂತಂದರು. ಇಲ್ಲೇ ಏನಾರ ಎ ಮೈನಸ್ ಬಿ ಯಾಕದು ಬರ್ತಿತ್ತಂದ್ರ ನೋಡ್ತಿದ್ವು. ಇವ್ರೇನೋ ಕಂತ್ರ್ಯಾಟ್ ಬಾಯಿ ಹೇಳತ್ತಾರು ಅದು ಅನ್ನತ್ತೀರೇನು. ನನಗೂ ಏನ್ ಬೇಕಾಯ್ತು ಎ ಮೈನಸ್ ಬಿ ಬೆಲೆ ಬೇಕಾಯ್ತು. ನಾನು ಅದ್ರ ಸಲುವಾಗಿ ಬುದ್ಧಾಡತ್ತೇನೆ. ಈಗ ನೋಡ್ರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಐತಿ. ಇದ್ರದ್ದು ಏನಾಗತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ ಏನ ನೋಡ್ರಿ ಎ ಸ್ಕ್ವೇರ್ ಆಯ್ತು ಬಿ ದ ಬಿ ಸ್ಕ್ವೇರ್ ಆಯ್ತು. ಇಲ್ಲಿ ಏನಾರ ನೀವು ಎಷ್ಟು ಅದಾವು 2 ಅದಾವು ಅದಕ್ಕೆ ಏನಾಗತಿ 2ab ಏನಾಯ್ತು 2ab. ಇನ್ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಯಾವ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಗತಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಹೌದ್ರಿ ಇಲ್ಲಿ ಎಲ್ಲೋ ಆನ್ಸರ್ ಇದನ್ನ ಎಲ್ಲೋ ನೋಡಿ ಇಲ್ಲಿ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಇಲ್ಲ ಐತೆ ಇಲ್ಲ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಇಲ್ಲಿ ಐತಿ. ಹಾಗಾದ್ರೆ ಈ ಜಾಗದಾಗ ಇದನ್ನ ಒಟ್ಟು ಬರೀಬಹುದು. ನಾವು ಏನ್ ಬರೀಬಹುದು ಇದನ್ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0 ಅಂತ ಬರೀಬಹುದು. ನೋಡ್ರಿ ಇದು ಹ್ಯಾಂಗ ಬರ್ದ್ರಿ ಅಂತ ಅನ್ಕೋಬೇಡಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಐತಿ. ಇಲ್ಲಿ ಏನೈತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಐತಿ. ಅದ್ರ ಬದಲಿನ ಹಿಂಗಂದ್ರೆ ಹಿಂಗ ಐತಂದ್ರ ಇದ್ರ ಬದಲಿ ನಾವು ಇದನ್ನ ಬರೀಬಹುದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0. ಈಗ ಏನ್ ಬೇಕಾಗಿತ್ತಪ್ಪ ನಮಗ ಎ ಬಿ ಅಷ್ಟ ಬೇಕಾಗೈತಿ. ಈ ಸ್ಕ್ವೇರ್ ಐತಿ ಈ ಕಡೆ ಹಾಕಿದೀವಿ ಅಂದ್ರ ಎ ಮೈನಸ್ ಬಿ ಐತಿ. ಈ ಸ್ಕ್ವೇರ್ ಹೋಗ್ಬೇಕಂದ್ರ ಈ ಕಡೆ ಏನ್ ಮಾಡ್ಬೇಕು ಸ್ಕ್ವೇರ್ ರೂಟ್ ಬರ್ತೈತಿ. ಸ್ಕ್ವೇರ್ ರೂಟ್ 0 ಬರ್ತೈತಿ. ಎ
ನೀವು ಸ್ಕ್ವೇರ್ ಆತು ಸ್ಕ್ವೇರ್ ರೂಟ್ ಆತು 0 ಏನ್ ಮಾಡ್ರು ಏನ್ ಬರ್ತೈತಿ 0 ಬರ್ತೈತಿ a minus b equal to 0 ಏನಾತು a minus b ಅಂದ್ರ 0 ಬತ್ತು ಆನ್ಸರ್ ಏನೈತಿ 1 ಐತಿ -1 ಐತಿ 2 ಐತಿ 0 ಐತಿ ಆಪ್ಷನ್ ಯಾವ್ದಾಗೈತಿ d4 ಏನೈತಿ 0 ಐತಿ a minus b ಯ ಬೆಲೆ ಏನೈತಿ ಅಂದ್ರ 0 ಐತಿ ಮುಂದಿನ ನೋಡ್ರಿ ಇದು ಕ್ವೆಶ್ಚನ್ ಹೆಂಗೈತಿ ಅಂದ್ರ ಹಿಂಗೈತಿ ಕ್ವೆಶ್ಚನ್ ಏನ ಅಂದ್ರ ಸ್ಕ್ವೇರ್ ರೂಟ್ ಆಫ್ 120 square root of 248 plus square root of 52 plus 144 ಏನ್ರಿ ಪಾಯು ಬರೇ ಸ್ಕ್ವೇರ್ ಕಾಣತಾವ್ರಿ ಏನ್ರಿ ರೂಟ್ ಕಾಣತಾವ ನಮಗಂತ್ರು ಏನ್ ಗೊತ್ತಿಲ್ಲಪ್ಪ ಸುಡುಗಾಡ್ ಏನೇನ್ ಹೇಳಾತಿರೋ ಏನೋ ನಮಗಂತ್ರು ಏನೇನ್ ಸುಡುಗಾಡ್ ಗೊತ್ತಿಲ್ಲ ಇವ್ರ ಏನೋ ಸ್ಕ್ವೇರ್ ಅತ್ತ ಸ್ಕ್ವೇರ್ ರೂಟ್ ಅತ್ತ ಏನೋ ಇದು 144 52 248 ಇದನ್ನ ಯೋಚನೆ ಮಾಡತ್ತೀರಿ ನಿಮಗೆ ಮಾತ್ರ ಕಾಂಪಿಟೇಟಿವ್ ಓದಾತಿರಿ ಅಂದ್ರ ಕಂಪಲ್ಸರಿ ಏನೇನ್ ಬರಬೇಕು ಸ್ಕ್ವೇರ್ ಕಂಪಲ್ಸರಿ 30 ಬರಬೇಕು ಕ್ಯೂಬ್ ಕಂಪಲ್ಸರಿ 15 ಬರಬೇಕು ಮಿನಿಮಮ್ ಮ್ಯಾಕ್ಸಿಮಮ್ ಏನ್ ಮಾಡ್ತಿರೋ ಮಾಡ್ರಿ ಬಟ್ ಸ್ಕ್ವೇರ್ ಏನ್ ಬರಬೇಕು 30 ಬರಬೇಕು ಕ್ಯೂಬ್ 15 ಬರಬೇಕು ಇನ್ನ ಮಾಗಿ ಟೇಬಲ್ಸ್ ಎಷ್ಟು ಬರಬೇಕಂದ್ರ ಕಂಪಲ್ಸರಿ 10 ಪರ್ಫೆಕ್ಟ್ ಟೇಬಲ್ಸ್ ಎಷ್ಟು ಬರಬೇಕಂದ್ರ 10 ಮಿನಿಮಮ್ ಬರಬೇಕು ಯಾವ್ದ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಸ್ಕ್ವೇರ್ ಕ್ಯೂಬ್ ಮಾಗಿ ಇಂಪಾರ್ಟೆಂಟ್ ಮ್ಯಾಥ್ಸ್ ಇವು ಮಾತ್ರ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೊಂಡಿರ್ತೀಕೋ ಯಾವ್ದು ಬೇಕಾದಿರ್ಲಿ ಒಟ್ಟ ಬಿಡಿಸ್ತೀರಿ ಈಗ ನೋಡಿ ಇಲ್ಲಿ ಏನೋ ಇಲ್ಲ ಸ್ಕ್ವೇರ್ ರೂಟ್ ಐತ್ರಿ ನನಗಂತೂ ಗೊತ್ತಾವಲ್ತು ಹಿಂಗ್ ಮಾಡ್ಕೋತ ಕೂತೇನೆ ನೀವು ಕುಂದ್ರಾರ್ದಿರೋ ಬಿಡ್ಸಾರ್ದಿರೋ ಹಿಂಗ್ ಮಾಡ್ಕೋತ ಕುಂದ್ರಾರ್ದಿರೋ ಬಿಡ್ಸಾರ್ದಿರೋ ಇಲ್ಲಿ ನೋಡ್ರಿ ಇದ 144 ಐತಿ ಸ್ಕ್ವೇರ್ ರೂಟ್ ಆಫ್ 144 ಇದು ಹ್ಯಾಂಗ ಐತಿ ಹಂಗ ಬರ್ಕೋದು 248 ಐತಿ ಪ್ಲಸ್ ಇದು ಹ್ಯಾಂಗೈತಿ ಹಂಗ ಬರ್ಕೋದು 52 ಐತಿ ಇದನ್ನ ಒಂದ ತಕೋರಿ ಸ್ಕ್ವೇರ್ ರೂಟ್ 144 ಎಷ್ಟು ಆಗತ್ತಪ್ಪ 12 ಸ್ಕ್ವೇರ್ ಏನಾಗತ್ತೆ ಅಂದ್ರ 12 ಸ್ಕ್ವೇರ್ 144 12 ಸ್ಕ್ವೇರ್ 144 ಆಗ ಎಷ್ಟು ಬರ್ತಲ್ಲಿ ಈ ಸ್ಕ್ವೇರ್ ರೂಟ್ ಹೋಗಿ ಎಷ್ಟು ಬಂತು ಪ್ಲಸ್ 12 ಇನ್ ನೋಡಿ 52 ಕೂಡ್ಸಿರ 52 ಕೂಡ್ಸಿರ ಇನ್ನು ಪ್ಲಸ್ ಇಟ್ಟನಿ ಇಲ್ಲಿ ನೋಡ್ರಿ 52 ಕೂಡ್ಸಿರ 64 ಬಂತು 52 ಕೂಡ್ಸಿರ 64 ಬಂದ್ರ ಈಗ ನೋಡ್ರಿ ಸ್ಕ್ವೇರ್ ರೂಟ್ ಆಫ್ 64 ದ ಎಷ್ಟು ಐತಿ ಅಂದ್ರೆ 8 ಐತಿ ಸ್ಕ್ವೇರ್ ರೂಟ್ ಆಫ್ 64 ದ ಎಷ್ಟು ಐತಿ 8 ಐತಿ ಇಲ್ಲಿ ಏನು ಮಾಡ್ರಿ ಇದಂದ್ರೆ ಎಷ್ಟು ಬಂತು 8 ಬಂತು 248 ಪ್ಲಸ್ ಎಷ್ಟು ಐತಿ 8 ಐತಿ ಇನ್ ಕೂಡ್ಸಾಗ್ಲಿ ಎಷ್ಟು ಬರ್ತೈತಿ ಸ್ಕ್ವೇರ್ ರೂಟ್ ಆಫ್ 256 ಸ್ಕ್ವೇರ್ ರೂಟ್ ಆಫ್ 256 ಬರ್ತೈತಿ 256 ಎಷ್ಟದಂದ್ರೆ ಇದು 18 20 30 16 ಆನ್ಸರ್ ಯಾವಾಗೈತಿ A1 16 ದ ಸ್ಕ್ವೇರ್ ರೂಟ್ ಏನು ಬರ್ತೈತಿ ಅಂದ್ರೆ 256 16 ದ ಸ್ಕ್ವೇರ್ ರೂಟ್ ಎಷ್ಟು ಅಂದ್ರೆ 256 ಎಷ್ಟದಂದ್ರ 16 ದ ಆನ್ಸರ್ ಏನಂದ್ರ 16 ಏನ್ರಿ ಇಷ್ಟೆಲ್ಲ ಸ್ಕ್ವೇರ್ ರೂಟ್ ಐತ್ರಿ ಏನ್ರಿ ನಮಗಂತೂ ಒಂದ್ ತೆಲಿಬ್ಯಾನ್ ಹಿಡಿದು ಹೋಗೈತ್ರಿ ಇದ ನೀವು ನೋಡ್ರಿ ಕ್ವಶನ್ ಭಾಳ ಈಜಿ ಇರ್ತಾವ ಮ್ಯಾಥ್ಸ್ ಅಂದ್ರೆ ಭಾಳ ಈಜಿ ಇರ್ತಾವ ಬಟ್ ಅದನ್ನ ಹೆಂಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಷ್ಟ ಮತ್ತೇನು ಇಲ್ಲ ಅದ್ರೊಳಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಫಿಕ್ಸ್ ಬಿಡಿಸ್ತೀರಿ ಇಲ್ಲ ಅಂದ್ರ ಏನೋ ಅಂತಿಲ್ಲ ದೇವ್ರಂಗಿ ಹಾಕಿ ಬಂದ್ ಮಾರ್ಕ್ಸ್ ತಗೊಂಡ್ಲೆ ಏನಿಲ್ಲ ಒಟ್ಟು ದೇವ್ರ ಮ್ಯಾಗ ಬರಾಕುದು ದೇವ್ರ ನೋಡ್ರಿ ನಾವು ಎಷ್ಟ್ ಎಫರ್ಟ್ ಹಾಕ್ತಿಲ್ಲ ಅಟ್ ನಿಮಗೆ ಪ್ರತಿಫಲ ಅನ್ನೋದು ಕೊಡತಾನ ಅದನ್ನ ಬಿಟ್ಟು ಬರೀ ಎಲ್ಲಾನು ದೇವ್ರ ಮ್ಯಾಗ ಹಾಕಿವು ಅಂದ್ರೆ ದೇವ್ರ ಎಲ್ಲರಿಗೂ ಎಷ್ಟೋ ತರ ಮಾಡ್ತಾನ ನೀವು ಎಷ್ಟ್ ಎಫರ್ಟ್ ಹಾಕ್ತಿರಲ್ಲ ಅಟ್ ಏನ್ ಮಾಡ್ತಾನವ ನಿಮಗೆ ಕೊಡ್ತಾನ ಅಷ್ಟ ಅದನ್ನ ನಾ ಹೇಳ್ತೀನಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಮೊದಲ 40 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯತ ಮೊದಲ 40 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯತ ಸರಾಸರಿ ಅಂದ್ರೆ ಏನು ಸರಾಸರಿ ಅಂದ್ರೆ ಗೊತ್ತಿಲ್ಲ ಏನು ಸ್ವಾಭಾವಿಕ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಫಸ್ಟ್ ನೋಡ್ರಿ ಮೊದಲ 40 ಐತಿ ಮೊದಲ 40 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ನಾನು ಸ್ವಾಭಾವಿಕ ಅಂದ್ರೆ ಗೊತ್ತಾಗಬೇಕಲ್ಲ ನಮ್ಗೆ ಮೊದಲು ಸ್ವಾಭಾವಿಕ ಸಂಖ್ಯೆ
ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ ಗೊತ್ತೈತೆ ಯಾರ್ಯಾರ? ಇಂಗ್ಲಿಷ್ ನಾಗ ಏನಂತಾರಪ್ಪ ಸ್ವಾಭಾವಿಕ ಸಂಖ್ಯೆಗಳಿಗೆ? ನ್ಯಾಚುರಲ್ ನಂಬರ್ಸ್. ಏನಂತಾರು? ನ್ಯಾಚುರಲ್ ನಂಬರ್ಸ್. ಇಂಗ್ಲಿಷ್ ನಾಗ ಏನಂತಾರು? ನ್ಯಾಚುರಲ್ ನಂಬರ್ಸ್. ಕನ್ನಡದಾಗ ಸ್ವಾಭಾವಿಕ ಅಂತ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರ ಎಣಿಕೆ ಸಂಖ್ಯೆಗಳು ಇರ್ತಾವಲ್ಲ, ಯಾವ್ಯಾವ ನಮಗೆ ಎಣ್ಸಾಕ್ ಬರ್ತೈತಿ ಅವಕ್ಕೆ ಏನಂತಾರಂದ್ರ ಸ್ವಾಭಾವಿಕ ಸಂಖ್ಯೆಗಳು ಅಂತ. ಎಣಿಕೆ ಸಂಖ್ಯೆಗಳು ಯಾವ್ಯಾವ ಅಂದ್ರ 1 2 3 4 ಇಂತಾದ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯ. ಅದು ಎಷ್ಟತ್ ಹೇಳ್ಯಾನ ಗೊತ್ತೈತೆ? 40 ಅಂತ ಹೇಳ್ಯಾನ. ಹಂಗಾರ ಏನ್ ನೀವು ಸಂಚಾನ ಬೆಳ್ತಾನ ಒಟ್ಟ 5 6 7 ಹಿಂಗ ಎರ್ಲಿ ಮಟ್ಟ 40 ತನ ಬರೆಯವ್ರಾದ್ರಿ ಆಮೇಲೆ ಏನ್ ಮಾಡ್ಬೇಕು? ಇವ್ನ ಒಟ್ಟು ಕೂಡಿಸ್ಬೇಕು. ಕೂಡ್ಸಿದಿಂದ ಮತ್ತೇನ್ ಮಾಡ್ಬೇಕು? ಡಿವೈಡೆಡ್ ಬೈ ಸರಾಸರಿ ಅಂದ್ರೆ ಏನೈತಿ? ಮೊತ್ತ ಡಿವೈಡೆಡ್ ಬೈ ಸರಾಸರಿ ಅಂದ್ರೆ ಏನೈತಿ ನಿಮಗ? ಮೊತ್ತ ಡಿವೈಡೆಡ್ ಬೈ ಏನೈತಿ? ಸಂಖ್ಯೆ. ಎಷ್ಟು ಸಂಖ್ಯೆ ಇರ್ತಾವಲ್ಲ ಅದಕ್ಕೆ ಏನಂತಾರು? ಸರಾಸರಿ ಅಂತಾರ. ಹಂಗಾದ್ರ ಈ ಉತ್ತರದ 1 2 3 4 5 6 ಹಿಂಗ ಎಟ್ಟೈತಿ? 40 ತನ ಏನ್ ಮಾಡ್ಬೇಕು? ನೀವ ಕೂಡಿಸ್ಕೊತ ಕುಂದ್ರವ್ರದಿರಿ. ಹಂಗಾದ್ರ ಇಲ್ಲಿ 40 ಕೊಟ್ಟಾನ. ಏನೋ 40 ತನನು ಕೂಡ್ಸವ್ರು ಇದ್ರೂ ಬಾಳ ಅಂದ್ರ ಒಂದ್ 5 ನಿಮಿಷ ಇರ್ತದೆ. ಅದ ಅಕಸ್ಮಾತ್ 100 ಅದು ಕೊಟ್ಟಂದ್ರ ಅವಾಗ ಏನ್ ಮಾಡೋರ? ಹಂಗ ಕೂಡ್ಸವ್ರನ್. ಈಗ ಇದಕ್ಕೊಂದ್ ಏನೈತೆ ಅಂದ್ರ n ಬ್ರಾಕೆಟ್ n + 1 ಡಿವೈಡೆಡ್ ಬೈ 2 ಅಂದ್ರೆ ಇದೇನ? ಮೊದಲ 40 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಲ್ರಿ. ಮತ್ತ ನೀವು ಸರಾಸರಿ ಅನ್ಕೋಬೇಡ್ರಿ. ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಾಕ ಸೂತ್ರ ಇದು. ಯಾವ್ದಿದ? ಮೊದಲ 40 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಲ್ಲ, ಮೊತ್ತ ಕಂಡುಹಿಡಿಯೋ ಸೂತ್ರ ಏನೈತಿ ಅಂದ್ರ n ಬ್ರಾಕೆಟ್ n + 1 ಡಿವೈಡೆಡ್ ಬೈ 2. n ಅಂದ್ರೆ ಎಷ್ಟೈತಿ? n ಅಂದ್ರೆ 40 ಐತಿ. n ಅಂದ್ರೆ ಎಷ್ಟೈತಿ? 40 ಐತಿ. 40 ಬ್ರಾಕೆಟ್ 40 + 1 ಐತಿ ಡಿವೈಡೆಡ್ ಬೈ 2 ಐತಿ. ಈಗ ನೋಡ್ರಿ 2 1 2 2 20 40 ಮತ್ತು 1 41 41 2 ಎಷ್ಟಾತು? 41 2 41 2 820. 41 × 20 ಅಂದ್ರೆ 820. 820 ಇದು ಏನ್ ಬರ್ತಂದ್ರೆ ಈಗ ಬರೀ ನಿಮ್ಮದು ಮೊತ್ತ ಬಂದೈತಿ. ಏನ್ ಬಂದೈತಿ? ಮೊತ್ತ. ಸರಾಸರಿ ಅಂದ್ರೆ ಏನ? ಸರಾಸರಿ ಅಂದ್ರ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ ಆತೈತಿ. ನಿಮಗೆ ಏನ್ ಫಸ್ಟ್ ಕೈದೇನ ಮೊತ್ತ ಬಂದೈತಿ? 840 ಅನ್ನೋದ 820 ಅನ್ನೋದ ಮೊತ್ತ ಆತು. ಸಂಖ್ಯೆಗಳು ಅಂದ್ರೆ ಎಷ್ಟು ಸಂಖ್ಯೆ ಕೊಟ್ಟಾನ ಇಲ್ಲಿ? ಮೊದಲ 40 ಸ್ವಾಭಾವಿಕ ಸಂಖ್ಯೆ ಕೊಟ್ಟಾನು. ಹಂಗಾರ ಎಷ್ಟ? 40 ಡಿವೈಡ್ ಮಾಡ್ಬೇಕು. ಎಷ್ಟ್ರಲೆ? 40. ಈ 0 ಹೋತು. 4 1 4 2 8 ಆತು. ಇಲ್ಲಿ 4 2 ಹೋಗಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಪಾಯಿಂಟ್ ಕೊಡ್ತೀರಿ. ಪಾಯಿಂಟ್ ಕೊಟ್ಟ ಫಸ್ಟ್ ನೋಡ್ರಿ ಇದ 82 ಐತಿ. 82 ಡಿವೈಡ್ ಬೈ 4 ಐತಿ. 4 1 4 2 ಕೊಡ್ತೀರಿ. ಇದ 4 ಇದಕ್ಕೆ ಸಾಂದಾಗೈತಿ. ಅವಕ್ಕೆ ಏನ್ ಮಾಡ್ಬೇಕು? 0 ಕೊಡ್ಬೇಕು. 0 ಕೊಟ್ಟ ಮೇಲೆ ಇದು ಹೋಗ್ಲಿಕ್ಕಂದ್ರ ಪಾಯಿಂಟ್ ಕೊಟ್ಟ ಇದನ್ನ ತಗೋತೀರಿ. 0 ತಗೋತೀರಿ. 4 5 ಎಷ್ಟು ಆಕತಿ ಅಂದ್ರ 20.5 ಆಕತಿ. ಇಲ್ಲಿ ನೋಡ್ರಿ 820. ನೀವು ನೋಡ್ರಿ ಆಗಲೇ ನಾವೇನಂತ ಹೇಳಿದ್ನಿ? ಸಂಖ್ಯೆಗಳ ಸರಾಸರಿ ಅಂದಿದ್ದಿಲ್ಲ. ಆದ್ರೆ ಏನಾಯ್ತು? ಒಮ್ಮೆ ನಾ ಸರಾಸರಿನ ಕಂಡು ಹಿಡ್ದಾನೆ ಅಂತಂದ 820 ಬಂದಿತ್ತಿಲ್ಲ ನಿಮ್ಮ ಆನ್ಸರ್. ಅವಾಗ ನೀವು 820 ಇಲ್ಲಿ ಆಪ್ಷನ್ ದಾಗ 820 ಕೊಟ್ಟಿರ್ತಾನೆ. ನಿಮ್ಮನ್ನ ಕನ್ಫ್ಯೂಸ್ ಇಡ್ಸ್ಬೇಕು. ಒಟ್ಟು ಹೆಂಗಾರ ಮಾಡೋದು ಮಾರ್ಕ್ಸ್ ನಿಮ್ಗೆ ಹೋಗಿಸ್ಬೇಕತ್ತ ಅವ್ ಕೂತಿರ್ತಾನ. ನೀವು ಅಟ್ಟಕ ನಿಂತಿರ್ತೀರಿ. ಅದನ್ನ ನೋಡ್ಲಾರ್ದ ಹಾಕಂಗಿಲ್ಲ. ಒಟ್ಟು ಏನ್ ಬರ್ತೈತಿ? 820 ಬಂದೈತಿ. ನಂದು ಕರೆಕ್ಟ್ 820 ಹಾಕ್ತಿರಿ. ಅದ್ರ ತಪ್ಪ ಇರ್ತೈತಿ. ಅವ ಏನ್ ಕೇಳಿರ್ತಾನ? ಮುಂದೆ ಸರಾಸರಿ ಅಂತ ಕೇಳಿರ್ತಾನ. ಸರಾಸರಿ ಅಂದ್ರೆ ಎಷ್ಟು ಬಂದಿರ್ತೈತಿ? 20.5. ಯಾವ 20.5 ಹಾಕ್ತಾನ ನಾವು ಪಾಸ್ ಹಾಕಾನು, ಯಾವ 820 ಹಾಕ್ತಾನ ನಾವು ಫೇಲ್ ಹಾಕಾನು. ಅದನ್ನ ನೀವು ವಿಚಾರ ಮಾಡಿ ಹಾಕಿರ ಇದ್ಯಾಕತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎರಡು ಸಂಖ್ಯೆಗಳ ಮೊತ್ತ 33. ಇದು ಅವುಗಳ ವ್ಯತ್ಯಾಸ 15. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೊಟ್ಟಾರ. ಈಗ ನೋಡ್ರಿ 2 ಸಂಖ್ಯೆ ಅದಾವತ್ತ. ಅದ್ರ ಮೊತ್ತ ಎಟ್ಟ? 33. 33 ಇದ್ದತ್ತ. ಮತ್ತ ಉತ್ತರ ವ್ಯತ್ಯಾಸ ಅಂತ ಕೊಟ್ಟಾನ. ಇಲ್ಲಿ ಮೊತ್ತ ಕೊಟ್ಟಾನ. ಕೂಡ್ಸಿದ್ರ 33 ಬರ್ತೈತಿ ಅತ್ತ. ಮತ್ ಕಳೆದ್ರ ಎಷ್ಟು ಬರ್ತೈತಿ ಅಂದ್ರ 15 ಬರ್ತೈತಿ ಅತ್ತ. ಹಂಗಾರ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ. ಒಂದ್ ಸಂಖ್ಯೆ ನೀವ್ ಏನ್ ತಗೋಬೇಕು? ಒಂದ್ ಸಂಖ್ಯೆ x ತಗೊಂಡ್ರಿ. ಒಂದ x ಆಕತಿ. ಇನ್ನೊಂದ್ ಏನಕತಿ? y ತಗೋರಿ. ಇನ್ನೊಂದ y. ಈಗ ಏನ್ ಮಾಡ್ಬೇಕು ನೀವ? ಸಂಖ್ಯೆಗಳ ಮೊತ್ತ ಮೊತ್ತ ಅಂದ್ರೆ ಏನ್ ಮಾಡ್ಬೇಕು? ಕೂಡಿಸ್ಬೇಕು. x + y ಅಂದ್ರೆ ಎಷ್ಟು ಬತ್ತು? 33 ಬತ್ತು. x + y ಅಂದ್ರೆ ಎಷ್ಟು ಬತ್ತು? 33 ಬತ್ತು. ಇನ್ನ ವ್ಯತ್ಯಾಸ ಆತ ನಾನು x - y ಅಂದ್ರೆ ಎಷ್ಟು ಬತ್ತು? 15 ಬರ್ತೈತಿ. 15 ಬರ್ತೈತಿ. ಇಲ್ಲಿ ನೋಡ್ರಿ ಇವ ಎಲ್ಲಿ ಬಂದಾವತ್ತಂದ್ರ 10th ದಾಗ ಕಲ್ಸ್ಯಾರ ಇವನ್ನೆಲ್ಲರಿಗೂ. ಆದ್ರೂ ನೀವ ಕಲ್ತಿರಲ್ಲ. ಇವಕ್ಕೇನಂತಾರಂದ್ರ ಚರಾಕ್ಷರಗಳ ಸಂಕಲನ ಆತು. 2 ಅಪವರ್ತನಗಳ 2 ಚರಾಕ್ಷರ ಉಳ್ಳ ಸಂಕಲನ ಅಂತಾರು. ಇದನ್ನ ನೋಡ್ರಿ
ಈಗ ಏನ್ ಮಾಡ್ಬೇಕಂದ್ರ ಸೇಮ್ ಅಂದ್ರ ಬ್ಯಾರೆ ಬೇರೆ ಯಾವ ಇರ್ತಾವಲ್ಲ ಅವನ್ನ ಕ್ಯಾನ್ಸಲ್ ಮಾಡ್ಬೇಕು. ಕ್ಯಾನ್ಸಲ್ ಅಂದ್ರೆ ಏನ, ಎಕ್ಸ್ ಎಕ್ಸ್ ಹೋಗತ್ತೇನ, ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಪ್ಲಸ್ ಎಕ್ಸ್ ಐತಿ, ಇಲ್ಲಿ ಇವ್ನ ಏನ್ ಮಾಡ್ಬೇಕು, ಚಿಹ್ನೆ ಅದು ಚೇಂಜ್ ಮಾಡೋದಿರ್ತೈತಿ. ನೀವು ಎಲ್ಲ ಫಸ್ಟ್ನೇದಿಂದ ಕಲ್ತಿದ್ರ ಗೊತ್ತಾಕತಿ. ಈಗೂ ನೋಡ್ರಿ, ಇಲ್ಲಿ ಏನಾರ ಪ್ಲಸ್ ಇತ್ತಂದ್ರೆ ಇಲ್ಲಿ ಮೈನಸ್ ಮಾಡ್ಬೇಕು, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಇತ್ತಂದ್ರೆ ಇಲ್ಲಿ ಮೈನಸ್ ಮಾಡ್ಬೇಕು. ಇದು ರೂಲ್ ಅಪ್ಲೈ ಆಕತಿ. ಈಗ ನಿಮ್ಗೆ ಏನ್ ಮಾಡುದು, ಇವ್ನ ಏನು ಮಾಡ್ಕೋಬೇಡ್ರಿ, ಈಗ ಡೈರೆಕ್ಟ್ ಬರ್ತೈತಿ ನೋಡ್ರಿ. ಇಲ್ಲಿ ಡೈರೆಕ್ಟ್ ಹೆಂಗ್ ಬರ್ತೈತಿ ಅಂದ್ರ, ನೋಡ್ರಿ, ಎಕ್ಸ್ ಎಕ್ಸ್ ಪ್ಲಸ್ ಪ್ಲಸ್ ಐತಿ, ಪ್ಲಸ್ ಪ್ಲಸ್ ಇದ್ರೆ ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ. ಅದಕ್ಕೇನ ಒಂದ್ ಪ್ಲಸ್ ಒಂದ್ ಮೈನಸ್ ಐತಿ, ಇದು ಕ್ಯಾನ್ಸಲ್ ಆಕೈತಿ ಇಲ್ಲೋ, ಕ್ಯಾನ್ಸಲ್ ಆಕತಿ. ವಾಯ ವಾಯ ಇದು ಪ್ಲಸ್ ವಾಯ್ ಐತಿ, ಇದ ಮೈನಸ್ ವಾಯ್ ಐತಿ, ಕ್ಯಾನ್ಸಲ್ ಆಕತಿ. ಎಕ್ಸ್ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಕೂಡ್ಸಿರ ಎಷ್ಟಾಕತಿ, ಎಕ್ಸ್ ಪ್ಲಸ್ ಎಕ್ಸ್, ಇಲ್ಲಿ ಏನು ಇರ್ಲಿಕ್ಕ ಒಂದ್ ಇರ್ತೈತಿ, ಏನು ಇರ್ಲಿಕ್ಕ ಒಂದ್ ಇರ್ತೈತಿ. ಒಂದು ಒಂದು ಎಷ್ಟಾಕತಿ, 2 ಎಕ್ಸ್. ಏನಕತಿ, ಒಂದು ಒಂದು 2 ಎಕ್ಸ್ ಆತು. 2 ಎಕ್ಸ್ ಆದ್ರ ಈಜ್ಕೊಲ್ ಟು 3 5 8 8 3 1 4 3 5 8 3 1 4. ಈಗ ಏನ್ ಬೇಕು ನಮ್ಗ, ಎಕ್ಸ್ ಅನ್ನೋದು ಅಷ್ಟ ಬೇಕಾಗಿತ್ತು. ಎಕ್ಸ್ ಅನ್ನೋದು ಅಷ್ಟ ಬೇಕಾಗಿತ್ತು ಅಂದ್ರೆ ಈ ಎರಡು ನೋಡ್ರಿ, ನಾ ಅವಾಗ ಹೇಳೇನಿ, ಬ್ಯಾಡಾಗಿದ್ದು ಏನ್ ಮಾಡ್ಬೇಕು, ಆಚ ಕಡೆ ಕಳಿಸ್ಬಿಡ್ಬೇಕು. ಬ್ಯಾಡಾಗಿದ್ದು ಏನ್ ಮಾಡುದು, ಆಚ ಕಡೆ ಉಗಿದ್ ಬಿಡುದು. ಈಗ ಇಲ್ಲಿ ಇಂಟು ಆಯ್ತು, ಈಚ ಕಡೆ ಹೋದ್ರೆ ಏನಾಕತಿ, ಡಿವೈಡ್ ಆಕತಿ. ಎಕ್ಸ್ ಈಜ್ಕೊಲ್ ಟು 48 ಡಿವೈಡೆಡ್ ಬೈ 2 ಆತ್. 2 1 2 2 4 2 4 8. ಎಕ್ಸ್ ಅಂದ್ರ 24 ಬತ್, ಎಕ್ಸ್ ಅಂದ್ರ 24 ಬತ್ತು. ಇನ್ನೊಂದ್ ಸಂಖ್ಯೆ ಏನೈತಿ, ಎಕ್ಸ್ ಪ್ಲಸ್ ವಾಯ್ ಈಜ್ಕೊಲ್ ಟು 33. ಇದನ್ನಾರ ಒಂದ್ ಸಮೀಕರಣ ತಗೋರಿ. ಎಕ್ಸ್ ಮೈನಸ್ ವಾಯ್ ಈಜ್ಕೊಲ್ ಟು 15. ಇದನ್ನಾರ ತಗೋರಿ. ಈಗೇನ ವಾಯ್ ಬೇಕಾಗೈತಿಲ್ಲೋ ನಿಮ್ಗ, ಎಕ್ಸ್ ವ್ಯಾಲ್ಯೂ ಏನೈತಿಲ್ಲ ಇದನ್ನ ಇದ್ರೊಳಗ್ ತುಂಬ್ರಿ. ಎಕ್ಸ್ ಅಂದ್ರ 24 ಐತಿ, ಪ್ಲಸ್ ವಾಯ್ ಐತಿ, ಈಜ್ಕೊಲ್ ಟು 33 ಐತಿ. ನಾ ಅವಾಗ ಈ ಪ್ರತಿ ಎಲ್ಲಾ ಆಗಳಿಂತ್ರನು ಹೇಳ್ಕೊತ ಬಂದಾನಿ. ಈಗ ನೋಡ್ರಿ, ಇದ ವಾಯ್ ವ್ಯಾಲ್ಯೂ ಬೇಕಾಗೈತಿಲ್ಲ ನಮಗ. ವಾಯ್ ವ್ಯಾಲ್ಯೂ ಇಲ್ಲೇ ಹಿಡಿದು ಏನ್ ನಮಗ್ ಬೇಡ ಇರ್ತಲ್ಲ ಅದನ್ನೇನ್ ಮಾಡುದು, ಆಚ ಕಡೆ ಉಗಿದ್ ಬಿಡುದು ಅಷ್ಟ. ವಾಯ್ ಐತಿ, ವಾಯ್ ಈಜ್ಕೊಲ್ ಟು 33 ಐತಿ, ಮೈನಸ್ 24. ಮೈನಸ್ ಹೆಂಗ್ ಬತ್ರಿ ಅಂತೀರೇನ, ಇಲ್ಲಿ ಪ್ಲಸ್ ಐತಿ, ಅವಾಗನು ಹೇಳೇನಿ. ಈಗ ನೋಡ್ರಿ, ಪ್ಲಸ್ ಇದಿದ ಈಚ ಕಡೆ ಹೋದ್ರೆ ಏನಾಗತಿ, ಮೈನಸ್ ಆಕತಿ, ಇಂಟು ಇದಿದ ಡಿವೈಡ್ ಆಕತಿ. ಹಂಗಾರೆ ಇಲ್ಲಿ ಪ್ಲಸ್ ಐತಿ, ಈಚ ಕಡೆ ಹೋದ್ರೆ ಏನಾಗತಿ, ಮೈನಸ್ ಆಕತಿ. ವಾಯ್ ಈಜ್ಕೊಲ್ ಟು ಎಷ್ಟ್ ಬರ್ತೈತಿ ಅಂದ್ರ 9 ಬರ್ತೈತಿ. ವಾಯ್ ಈಜ್ಕೊಲ್ ಟು ಎಷ್ಟ, 9. ಹಂಗಾರ ಎಕ್ಸ್ ದ 24 ಐತಿ, ವಾಯ್ ದ 9 ಐತಿ. ಅವ್ರ ಮುಂದ್ ಕ್ವಶನ್ ಏನ್ ಕೇಳ್ಯಾರು, ಚಿಕ್ಕ ಸಂಖ್ಯೆ. ಯಾವ ಸಂಖ್ಯೆ, ಚಿಕ್ಕ ಸಂಖ್ಯೆ ಕೇಳ್ಯಾರ. ಚಿಕ್ಕ ಸಂಖ್ಯೆ ಏನ, 24 ಆಕತೋ ಏನು 9 ಆಕತೋ, 24 ಆಕತೋ ಏನು 9 ಆಕತೋ ಅಂದ್ರ ಆನ್ಸರ್ ಯಾವ್ದ, 9. 9 ಏನ 24 ಕಿತ್ಲ 9 ಏನಾಕತಿ, ಸಾಂದ್ ಆಕತಿ. ಅದ್ರ ಸಲುವಾಗಿ ಏನ 9. ನೆಕ್ಸ್ಟ್ ಕ್ವಶನ್, 16 ಮೀಟರ್ ಉದ್ದ, 14 ಮೀಟರ್ ಅಗಲ, 7 ಮೀಟರ್ ಎತ್ತರದ ಆಯತದ ಘನದ ಘನಫಲ ಎಷ್ಟು? ಮೆನ್ಸುರೇಷನ್ ಆತ, ಘನಫಲ ಆತು. ಇದಕ್ಕೆ ಏನಂತಾರ ಅಂದ್ರೆ ಇಂಗ್ಲಿಷ್ನಾಗ ವಾಲ್ಯೂಮ್ ಅಂತಾರು. ಇಂಗ್ಲಿಷ್ನಾಗ ಏನಂತಾರು, ವಾಲ್ಯೂಮ್ ಅಂತಾರು. ಮೆನ್ಸುರೇಷನ್ ಮ್ಯಾಗ ನೋಡ್ರಿ ನಿಮಗ ಫಿಕ್ಸ್ ಇರ್ತೈತಿ ಕ್ವಶನ್. ನೀವ ಆಯತ ಘನದ ಆತು, ಚೌಕ ಘನದ, ನೆಕ್ಸ್ಟ್ ಸಿಲಿಂಡರ್ದ, ಶಂಕುವಿಂದ, ಮತ್ತ ಆಯತದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ, ಈ ತರ ಅವ ಫಾರ್ಮುಲಾ ಅದಾವ. ಅವನ್ ಏನಾರ ನೀವು ನೋಡ್ಕೊಂಡ್ರೆ ತಿಕ್ಕೋ ಫಿಕ್ಸ್ ಒಂದ್ ಮಾರ್ಕ್ಸ್ ಏನು ಆಕತಿ, ಫಿಕ್ಸ್ ಇರ್ತೈತಿ. ಈಗ ಏನ್ ಕೇಳ ನೋಡ್ರಿ, 16 ಮೀಟರ್ ಉದ್ದ ಕೊಟ್ಟಾನ, 14 ಮೀಟರ್ ಅಗಲ ಕೊಟ್ಟಾನ, 7 ಮೀಟರ್ ಏನ್ ಕೊಟ್ಟಾನು, ಎತ್ತರ ಕೊಟ್ಟಾನು. ಆಯತದ ಘನದ ಘನಫಲ ಸೂತ್ರ ಏನೈತೆ ಅಂದ್ರ ಎಲ್ ಇಂಟು, ಎಲ್ ಅಂದ್ರೆ ಏನ, ಉದ್ದ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಏನೈತಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಲೆಂತ್ ಅಂದ್ರೆ ಏನ, ಉದ್ದ ಇಂಟು ಅಗಲ ಇಂಟು ಎತ್ತರ. ಏನು ಇಲ್ಲ, ಆಯತ ಹೆಂಗಿರ್ತೈತಿ, ಆಯತದಾಗೇನು ಅಭಿಮುಖ ಬಾಹುಗಳು ಸಮ ಆಗಿರ್ತಾವು. ನೆಕ್ಸ್ಟ್ ಎಲ್ಲಾ ಕೋನಗಳು ಲಂಬ ಕೋನಗಳು ಆಗಿರ್ತಾವು, ಮತ್ತು ಒಳ ಕೋನಗಳ ಮೊತ್ತ ಎಷ್ಟಾಗಿರ್ತೈತಿ ಅಂದ್ರೆ 360 ಡಿಗ್ರಿ. ಇದನ್ನೆಲ್ಲ ಎದಕ್ಕೆ ಹೇಳತಾನೆ ಅಂದ್ರೆ ಇವನು ಕ್ವಶನ್ ಕೇಳ್ಯಾರು, ನಿಮಗ್ ಕೇಳ್ಯಾರು, ಅದ್ರ ಸಲುವಾಗಿ ಹೇಳತಾನೆ. ಆದ್ರೆ ಅವ್ರಿಗೆ ಆಯತ ಘನದ ಘನಫಲ ಅಂತ ಕೇಳ್ಯಾರ. ಆಯತ ಘನ ಅಂದ್ರೆ ಏನ, ಆಯತ ಘನದ ಘನಫಲ. ಇಲ್ಲಿ ನೋಡ್ರಿ, ಆಯತ ಘನಕ್ಕ ಉದ್ದ ಐತಿ, ಅಗಲ ಐತಿ. ಏನೇನೈತಿ, ಉದ್ದ ಐತಿ, ಅಗಲ ಐತಿ, ಮತ್ತೇನೈತಿ, ಎತ್ತರ. ಉದ್ದ ಐತಿ, ಅಗಲ ಐತಿ, ಮತ್ತೆ ಎತ್ತರ ಐತಿ. ಅದ್ರದ ಘನಫಲ ಕೇಳ್ಯಾರ. ಅದ್ರ ಸಲುವಾಗಿ ಏನ ಸೂತ್ರ ಏನೈತಿ ಅಂದ್ರ ಉದ್ದ ಇಂಟು ಅಗಲ ಇಂಟು ಎತ್ತರ. ಅದ ಏನ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಹಂಗಾರೆ ಎಲ್ ಅಂದ್ರೆ ಎಷ್ಟ್ ಕೊಟ್ಟಾರಪ್ಪ, ಉದ್ದ ಅಂದ್ರೆ ಎಷ್ಟ್ ಕೊಟ್ಟಾರು, 14 ಐತಿ, 14 ಇಂಟು ಬ್ರೆಡ್ತ್ ಅಂದ್ರೆ ಎಷ್ಟ್ ಕೊಟ್ಟಾರು, ಬ್ರೆಡ್ತ್ ಅಂದ್ರೆ ಏನ, ಅಗಲ ಎಷ್ಟ್ ಕೊಟ್ಟಾರು, 7 ಕೊಟ್ಟಾರು, ಇಂಟು ಇನ್ನ
7 ಮೀಟರ್. ಇಲ್ಲಿ ಸಾರಿ 16 ಮೀಟರ್ ಏನದ 16 ಮೀಟರ್ ಉದ್ದ ಕೊಟ್ಟಾರು. ನಾನು ಒಂದ್ ಸ್ವಲ್ಪ ನೋಡ್ಲಿಲ್ಲ, ಇಲ್ಲಿ ನೋಡ್ರಿ 16 ಮೀಟರ್ ಉದ್ದ ಕೊಟ್ಟಾರು, 14 ಮೀಟರ್ ಅಗಲ ಕೊಟ್ಟಾರು. 14 ಮೀಟರ್ ಅಗಲ ಕೊಟ್ಟಾರು. ಇನ್ನ ಹೈಟ್ ಎಟ್ ಕೊಟ್ಟಾರು ಅಂದ್ರ 7 ಕೊಟ್ಟಾರು. ಇಂಟು ಮಾಡ್ಕೋರಿ ನೋಡ್ರಿ. 7 4 8 28. 7 4 28 ಐತ್ಲು 28. ಆಮೇಲೆ ಲಾಸ್ಟಿಗೆ ಏನಂದ್ರ 16 ಇಂಟು 14 ಐತಿ. 14 6 8 14 84. 14 1 14 14 8 ಎಷ್ಟ್ ಆಕತಿ 22 ಆಕತಿ. ಪ್ಲಸ್ ಮಾಡ್ಕೋದು 14 ಆತಿದ. ಆಮೇಲೆ 7 ಐತಿ. 7 4 8 28. 7 2 14 14 2 18 ಆತು. ನೆಕ್ಸ್ಟ್ 7 2 14 14 2 16. 7 2 14 1 15. ಇಲ್ಲಿ ನೋಡ್ರಿ 1568 ಐತಿ. ಇಲ್ಲಿಯೂ ಲಾಸ್ಟಿಗೆ ಇಲ್ಲಿ ನೋಡ್ರಿ 7 4 28 ಐತಿ. ಲಾಸ್ಟಿಗೆ ಏನಾರ ಡಿಜಿಟ್ 8 ಲಾಸ್ಟಿಗೆ ಎಲ್ಲ ಗುಣಿಸ್ಕೊತ ಕುಂದ್ರಂಗಿಲ್ಲ. ಇಲ್ಲಿ ನೋಡ್ರಿ ಲಾಸ್ಟಿಗೆ 8 ಬಂದೈತಿ, 8 ಐತಿ. ಇಲ್ಲಿ ಆಪ್ಷನ್ದಾಗ ನೋಡ್ರಿ 4 4 4 ಐತಿ. ಇಲ್ಲಿ ಲಾಸ್ಟಿಗೆ ಏನೈತಿ ಡಿಜಿಟ್ 8 ಐತ್ಲೋ ಇದ ಆಪ್ಷನ್ ಆಕೈತಿ. ಗುಣಿಸೋದು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಅಂದ್ರ 100% ಆಕತಿ. ಜಾಸ್ತಿ ಪ್ರಾಕ್ಟೀಸ್ ಬೇಕು. ಮ್ಯಾಥ್ಸ್ ಅಂದ್ರೆ ಏನ್ ಬೇಕು, ಪ್ರಾಕ್ಟೀಸ್ ಬೇಕು. ಅದರ ಸಲುವಾಗಿ ಏನಾಕತಿ ಅಂದ್ರ ಆನ್ಸರ್ 1568. ಎಷ್ಟಾಕತಿ 1568. ಇನ್ನು ಘನಫಲ ಎದ್ರೋಗಿರ್ತೈತಿ ಅಂದ್ರ ಮೀಟರ್ ಕ್ಯೂಬ್ ದಾಗ ಇರ್ತೈತಿ. ಇಲ್ಲಿ ಆಪ್ಷನ್ ದಾಗ ಬಂದಿಲ್ಲ, ಬಟ್ ಮೀಟರ್ ಕ್ಯೂಬ್ ದಾಗ ಇರ್ತೈತಿ. ನೋಡ್ರಿ ನಿಮ್ಗ ಮೀಟರ್ ಸ್ಕ್ವೇರ್ ಕೊಡ್ತಾನ. ಏನ್ ಕೊಡ್ತಾನು, ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಮೀಟರ್ ಕೊಡ್ತಾನ. ನೆಕ್ಸ್ಟ್ ಮೀಟರ್ ಕ್ಯೂಬ್ ಕೊಡ್ತಾನ. ಎದಕ್ಕಂದ್ರ ನಿಮ್ನ ಕನ್ಫ್ಯೂಸ್ ಇಡಿಸ್ಬೇಕು. ಬರೇ ಇದನ್ನ ಎದ್ರೋಗ ಅಂದ್ರ ನೀವು ಇಡೀ ಲೆಕ್ಕ ಕರೆಕ್ಟ್ ಬರ್ದಿರ್ತೀರಿ. ಆನ್ಸರ್ 1568 ಕೊಟ್ಟಿರ್ತಾನ. ಬಟ್ ಅದ್ರ ಮುಂದಿಂದ ಏನ್ ಕೊಡ್ತಾನ ಅಂದ್ರ ಅವ ಹಿಂಗ್ ಕೊಡ್ತಾನ. ಏನ್ ಕೊಡ್ತಾನಂದ್ರ ಇಲ್ಲಿ 1 ಮೀಟರ್ ಸ್ಕ್ವೇರ್ ಕೊಡ್ತಾನ, 1 ಮೀಟರ್ ಕೊಡ್ತಾನ, ಇನ್ನ 1 ಮೀಟರ್ ಕ್ಯೂಬ್ ಕೊಡ್ತಾನು. ಇಷ್ಟು ಕೊಟ್ಟಿರ್ತಾನ. ನೀವ್ ಏನ್ ಮಾಡ್ತೀರಿ ಆದ್ರೆ ಸೇಮ್ ಇಲ್ಲಿಯೂ ಸೇಮ್ ಏನ್ ಕೊಟ್ಟಿರ್ತಾನ ಗೊತ್ತೇನವ 1568 ಮೀಟರ್, 1568 ಮೀಟರ್ ಕ್ಯೂಬ್. ನಿಮಗ್ ಏನ್ ಕೇಳಿರ್ತಾನ, ಘನಫಲ ಕೇಳಿರ್ತಾನ. ಆದ್ರೆ ನೀವು ಆನ್ಸರ್ ಏನ 1568 ಬಂದೈತೇಳು ಮಾರಾಯ, ಇದನ್ನ ಹಾಕ್ ಮೀಟರ್ ಸ್ಕ್ವೇರ್ ಯಾವ್ದೇನೋ ಮೀಟರ್ ಕ್ಯೂಬ್ ಏನು ನಮಗೂ ಗೊತ್ತಿಲ್ಲ ಅಂತಿರ್ಲೋ. ಘನಫಲ ಅಂದ್ರೆ ಏನ್ ಮಾಡ್ಬೇಕು, 3 ಸಲ ಇಂಟು ಮಾಡ್ಬೇಕು. 3 ಸಲ ಇಂಟು ಮಾಡ್ಬೇಕಂದ್ರೆ ಏನಾಕತ್ತದ, ಮೀಟರ್ ಇಂಟು ಮೀಟರ್ ಇಂಟು ಮೀಟರ್ ಆಕತಿ. ಅದಕ್ಕ ಮೀಟರ್ ಇಂಟು ಮೀಟರ್ ಏನಾಕತಿ, ಮೀಟರ್ ಸ್ಕ್ವೇರ್ ಆಕತಿ. ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ಏನಾಕತಿ, ಮೀಟರ್ ಕ್ಯೂಬ್ ಆಕತಿ. ಅದನ್ನ ಯಾರು ವಿಚಾರ ಮಾಡಿ ಅದು ಹಾಕ್ತಿರ್ಲಿ ಅವ್ರು ಅಷ್ಟ ಏನ್ ಹಾಕ್ತಾರು, ಆಪ್ಷನ್ C3 ಹಾಕ್ತಾರ. ಉಳ್ಕಿದವ್ರು ಎಲ್ಲ ಹಾಕಿರ್ತಾರ ಅಂದ್ರ ಒಂದ A1 ಹಾಕಿರ್ತಾರ, ಇಲ್ಲ ಅಂದ್ರ B1 ಹಾಕಿರ್ತಾರ. ಇನ್ನು ಅಜಮಸ್ ಮಂದಿ ಇರ್ತಾರಲ್ಲ ಯಾವ್ದಾರ ಒಂದ ಇನ್ನೊಂದು ಉಗ್ದಿರ್ತಾರ ಅಂಕಿ. ಆಯ್ತು, ಇಷ್ಟೇನ ನಮ್ದ ಕ್ಲಾಸ್ ಐತಿ. ನಿಮಗೇನಾರ ಈ ವಿಡಿಯೋ ಇಷ್ಟ ಆದ್ರ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಗ ನಮ್ಮ ವಿಡಿಯೋವನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.